ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಅಶೇಷ ಸದ್ಗುಣಂ ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣಗುಣಸಿಂಧವೇ ನಮೋ ನಮೋ ಭಕ್ತಮುಕ್ತಿದಾಯಿನೇ ಶೇಷಸಾಯಿನೇ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಂ. ಪ್ರಣಮತ್ಕಾಮಧೇನುಂಚ ಭಜತ್ ಸುರತುರೂಪಮಂ ಶ್ರೀಭಾವಬೋಧಕುತ್ಪಾದ ಚಿಂತಾಮಣಿ ಉಪಾಸ್ಮಹೇ. ದುರ್ವಾದಿದ್ವಾಂತರವಯೇ ವೈಷ್ಣವೇಂದೀವರೇಂದುವೆ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲುವೆ. ಸತ್ಯಾಭಿಜ್ಞಕರಾಜ್ಯೋತ್ತಾಂ ಪಂಚಾಷಡ್ವರ್ಷ ಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯಸುಧಾರತಾಂ ಶ್ರೀ ಸತ್ಯಾತ್ಮಗುರುವೇ ನಮಃ. ವಿದ್ಯಾವಿನಯ ಸಂಪನ್ನಂ ಪ್ರತಿವಾದಿಮತಧ್ವಂಸಿನಂ ವಿಶ್ವಪ್ರಿಯ ಗುರುನ್ ವಂದೇ ಮದ್ವೇಷ ಪ್ರಿಯಕಾರಕಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿಯವರೆಗೂ ಗರುಡ ಪುರಾಣದ ಚಿಂತನೆಯನ್ನು ನಾವು ಮಾಡ್ತಾ ಬಂದಿದ್ದೇವೆ. ನಿನ್ನೆಯ ಚಿಂತನೆಯಲ್ಲಿ ಆತುರ ದಾನ ಅಂದರೆ ಮರಣ ಸನ್ನಿಹಿತವಾದಾಗ ದಾನ ಮಾಡುವುದು, ಯಾವ ಯಾವ ವಸ್ತುಗಳನ್ನು ದಾನ ಮಾಡಬೇಕು, ಅದರಿಂದ ಏನು ಫಲ ಅನ್ನೋದನ್ನು ತಿಳಿದುಕೊಂಡು ಹೋಗಿದ್ವಿ. ಅದರ ಮುಂದುವರಿದ ಭಾಗ ಇವತ್ತಿನ ಚಿಂತನೆ. ನಿನ್ನೆ ಏನಾಗಿತ್ತು? ತಿಲ ಅಂದರೆ ಎಳ್ಳು, ಕಾರ್ಪಾಸ ಹತ್ತಿ, ಲೋಹ, ಲವಣ, ಸುವರ್ಣ ಈ ದಾನಗಳನ್ನು ಮಾಡಬೇಕು ಅಂತ ಭಗವಂತ ಗರುಡನ ಮುಖಾಂತರ ನಮಗೆ ತಿಳಿಸ್ತಾನೆ. ಯಾವ ಯಾವ ದಾನ ಏನೇ ಮಾಡಿದರೆ ಏನೇನು ಆಗತ್ತೆ ಅಂತ ಅವನು ತಿಳಿಸ್ತಾ ಇದ್ದ. ಮುಂದೆ 8 ದಾನಗಳಲ್ಲಿ ಈಗ ಸಪ್ತಧಾನ್ಯದ ದಾನ ಅಂತ ಬರುತ್ತೆ. ಆವಾಗ ಹೇಳ್ತಾರೆ, ಸಪ್ತಧಾನ್ಯ ಪ್ರದಾನೇನ ಪ್ರೀತೋ ಧರ್ಮಧ್ವಜೋ ಭವೇತ್ ತುಷ್ಟಾ ಭವಂತಿಯೇ ಅನ್ಯೇ ಪಿತೃಸು ದ್ವಾರೇಷ್ವಧಿಷ್ಠಿತಾ. ವ್ರೀಹಯೋ ಯವ ಗೋಧೂಮ ಮುದ್ಗಾ ಮಾಷಾಃ ಪ್ರಿಯಗವಃ ಚಣಕಾಃ ಸಪ್ತಮಾಗ್ನೇಯ ಸಪ್ತಧ್ಯಾನ ಮುದಾಶ್ರುತಂ. ಸಪ್ತಧ್ಯಾನಗಳನ್ನು ದಾನ ಮಾಡಬೇಕು. ಇದರಿಂದ ಧರ್ಮಧ್ವಜ ಪ್ರಸನ್ನನಾಗ್ತಾನೆ. ಮತ್ತೆ ಹಾಗೆಯೇ ಇನ್ನು ಉಳಿದ 3 ದ್ವಾರಗಳಿದಾವಲ್ಲ, ಉತ್ತರ, ಪಶ್ಚಿಮ ಹಾಗೂ ಪೂರ್ವದ ದ್ವಾರಗಳಲ್ಲಿಯೂ ಅವರು ಪ್ರಸನ್ನರಾಗ್ತಾರೆ. ಸಪ್ತಧಾನ್ಯಗಳು ಯಾವಪ್ಪ ಅಂದರೆ ಭತ್ತ, ಜವೆಗೋಧಿ, ಗೋಧಿ, ಹೆಸರು ಕಾಳು, ಉದ್ದು, ನವಣೆ, ಕಡಲೆ ಇವು ಸಪ್ತಧಾನ್ಯಗಳು ಅನ್ಸ್ಕೊಳ್ತಾರೆ, ಧಾನ್ಯಗಳು ಅಂತ. ಗೋಚರ್ಮ ಮಾತ್ರ ವಸುಧಾ ದತ್ತ ಪಾತ್ರೆ ವಿಧಾನತಃ ಪುನಾತಿ ಬ್ರಹ್ಮಹತ್ಯೆಯ ದೃಷ್ಟಂ ಏತನ್ ಮುನೀಶ್ವರೈ. ಒಂದು ಗೋಚರ್ಮದಷ್ಟು ಭೂಮಿಯನ್ನು ಸತ್ಪಾತ್ರನಿಗೆ ವಿಧಿಪೂರ್ವಕವಾಗಿ ಮಾಡಿದ ದಾನ ಬ್ರಹ್ಮಹತ್ಯಾ ದೋಷದಿಂದ ಪರಿವೃತ್ತಿಗೊಳಿಸುತ್ತದೆ. ಭೂಮಿ ದಾನವನ್ನು ಮಾಡಬೇಕು. ಭೂಮಿ ದಾನವನ್ನು ಮಾಡುವುದು ಬಹಳ ಶ್ರೇಷ್ಠ. ಬ್ರಹ್ಮಹತ್ಯಾ ಪಾಪನಾಶ ಆಗತ್ತೆ. ಅಲ್ಲ, ನಮ್ಮ ಹತ್ರ ಭೂಮಿನೇ ಇಲ್ಲ, ನಾವೇನು ದಾನ ಮಾಡೋದು ಅಂದರೆ, ಇಲ್ಲದಿದ್ದವರಿಗೆ ಈ ದಾನ ಹೇಳಿಲ್ಲ ಭಗವಂತ, ಇದ್ದವರಿಗೆ ಹೇಳಿದ್ದ. ಒಂದು 100 ಮನೆ ಕಟ್ಟಿಸ್ತಾರೆ, ಒಂದು 1000 ಫ್ಲ್ಯಾಟ್ ಕಟ್ಟಿಸ್ತಾರೆ, ಒಂದು 25 ಮನೆ ಕಟ್ಟಿಸ್ತಾರೆ. ಒಂದು ಮನೇನ ಒಬ್ಬ ಸತ್ಪಾತ್ರರಿಗೆ ದಾನ ಮಾಡಿ, ಅನಂತ ಫಲ ಸಿಗತ್ತೆ ನಿಮಗೆ. ಬ್ರಹ್ಮಹತ್ಯಾ ದೋಷದ ಫಲ ಸಿಗತ್ತೆ. ಸಾಯುವ ಕಾಲದಲ್ಲಿ ಮಾಡಿ,
ಅಥವಾ ಸಾಯುವ ಕಾಲಕ್ಕೆ ಗೊತ್ತಾಗತ್ತಲ್ಲ 1 ತಿಂಗಳು ಮುಂಚೆನೋ 15 ದಿವಸ ಮುಂಚೆನೋ ಮಾಡಿ, ಅಥವಾ ಮುಂಚೆನೇ ಮಾಡಿಬಿಟ್ಟು ಆ ಅನುಸಂಧಾನ ಆ ಥರ ಮಾಡಿದರೆ ನಮಗೆ ಅನಂತ ಪುಣ್ಯ ಸಿಗತ್ತೆ ಅಂತ ಹೇಳ್ತಾನೆ. ವಿಧಿಪೂರ್ವಕವಾಗಿ ಕೊಟ್ಟ ದಾನ ಬ್ರಹ್ಮ ಹತ್ಯಾದೋಷದಿಂದ ಪರಿಶುದ್ಧಗೊಳಿಸುತ್ತದೆ. ಅಂದರೆ ನಮ್ಮ ಹತ್ರ ಭೂಮಿ ಇದೆ, ಎಷ್ಟು ಮನೆ ಕಟ್ತೀವಿ, ಮನೆ ಮೇಲೆ ಕಟ್ತೀವಿ, ಬಾಡಿಗೆ ಮೇಲೆ ಬಾಡಿಗೆ ಕೊಡ್ತೀವಿ. ಒಬ್ಬನಿಗೆ 1 ಅಡಿ ಜಾಗನೂ ನಾವು ಕೊಡಲ್ಲ. ಅಡಿ ಜಾಗಕ್ಕೆ ಕೊಲೆಗಳಾಗ್ತವೆ. ಆ ತರಹ ಆಗಬಾರದು. ನಾವು ಸತ್ಪಾತ್ರರಿಗೆ ಒಂದು ಭೂಮಿಯನ್ನು ದಾನ ಮಾಡಬೇಕು. ಇದ್ದವರಿಗೆ ಅವರು ಬೇರೆ ಜಾಸ್ತಿ ಏನು ಕೇಳಲ್ಲ ರೀ. ನಿಮ್ಗೆ ಆಗಲಿಲ್ಲ ಅಂದರೆ ಗೋವು ಭೂಮಿಯಲ್ಲಿ ಮಲಗಿದಾಗ ಅದರ ಚರ್ಮ ಎಷ್ಟು ಭೂಮಿಯನ್ನು ವ್ಯಾಪಿಸ್ತದೆ ಅಷ್ಟು ದಾನ ಮಾಡಿ ಸಾಕು. ಅಷ್ಟು ಭೂಮಿಯನ್ನು ನೀಡಿದರೂ ಬ್ರಹ್ಮಹತ್ಯಾ ದೋಷ ಹೋಗುತ್ತೆ. ಹಾಗೆ ಗೋದಾನ ಮಾಡಬೇಕು ಅಂತ ಹೇಳಿಬಿಟ್ಟು ಇನ್ನರ್ದು ಯಾವಂದನೋ ಸೈಟ್ ಕದ್ಕೊಂಡ್ಬಂದ್ಬಿಟ್ಟು ಅದನ್ನು ಮಾಡಿದೆ ಅಂತಂದರೆ ಫಲ ಬರಲ್ಲ. ಯಾವುದೋ ಸ್ಮಶಾನ ಆಗದೆ ಇರೋದಂಥ ಜಾಗ ಕೊಡ್ತೀನಿ ಅಂದರೆ ಫಲ ಬರಲ್ಲ. ಒಳ್ಳೆಯ ಭೂಮಿ ಇರಬೇಕು. ಭೂಮಿಯ ಬೆಲೆ ಹೇಗೆ ವೃದ್ಧಿಯಾಗತ್ತೋ ಹಾಗೆ ಪುಣ್ಯದವು ವೃದ್ಧಿಯಾಗತ್ತೆ. ಅದನ್ನು ಮಾಡಬೇಕಾಗತ್ತೆ. ಈ ಭೂದಾನ ಮಾಡಿದವನು ಸತ್ಪಾತ್ರರಿಗೆ ಭೂದಾನ ಮಾಡಿದವನು 60,000 ವರ್ಷ ಸ್ವರ್ಗದಲ್ಲಿ ಇರ್ತಾನೆ. ಭೂಮಿ ದಾನ ಮಾಡಬೇಕು. ಕೊಟ್ಟುಬಿಟ್ಟು ಅಯ್ಯೋ ಕೊಟ್ಟುಬಿಟ್ನಲ್ಲ ಈಗ ನಂತರ ಇದ್ರೆ ಇಷ್ಟು ಬೆಲೆ ಬರ್ದಿತ್ತಲ್ಲ ಅಂದರೆ ಆ ದಾನ ಫಲ ಬರಲ್ಲ ರೀ. ಅಲ್ಲಿ ಯಾರೋ ಕೊಟ್ಬಿಟ್ಟು ಹಿಂಸೆ ಮಾಡಲಿಕ್ಕೆ ಅದನ್ನು ಉಪಯೋಗಿಸಿದ್ರೆ ಫಲ ಬರಲ್ಲ. ಸತ್ಪಾತ್ರರಿಗೆ ಕೊಡಬೇಕು ದಾನನ. ಈ ಅನ್ನದಾನ ಎಲ್ಲ ಮಾಡ್ತಾರೆ ನೋಡಿ. ಅನ್ನದಾನ ಅದರಲ್ಲೆಲ್ಲ ಅನ್ನದಾನ ಶ್ರೇಷ್ಠ. ಅನ್ನದಾನದಲ್ಲಿ ಏನಿರ್ತದೆ, ಉಪ್ಪು ಇರುತ್ತೆ, ಎಲ್ಲವೂ ಇರುತ್ತೆ, ಎಲ್ಲ ಸೇರಿರೋದಕ್ಕೆ ಅದು ಶ್ರೇಷ್ಠ ಆಗತ್ತೆ. ಅವುಗಳೆಲ್ಲವೂ ಭೂಮಿ ದಾನದ 16 ಅಂಶಕ್ಕೂ ಸಮ ಆಗೋದಿಲ್ಲ. ಭೂಮಿ ದಾನ ಮಾಡುವಾಗ ದಕ್ಷಿಣೆ ಎಂದರೆ ಸುವರ್ಣವೇ. ಸುವರ್ಣಂ ದಕ್ಷಿಣಾವಿಧ. ಅಥವಾ ಭೂಮಿಯನ್ನು ಯಾರು ಅಪಹರಿಸ್ತಾರೆ, ಇನ್ನೊಬ್ಬ ಸೈಟನ್ನು ಯಾರು ಅಪಹರಿಸ್ತಾರೆ, ಇನ್ನೊಬ್ಬ ಮನೆಯನ್ನು ಯಾರು ಅಪಹರಿಸುತ್ತಾರೆ, ಅವನು 60,000 ವರ್ಷ ಮಲದಲ್ಲಿ ಕ್ರಿಮಿಯಾಗಿ ಹುಡ್ತಾನೆ. ಭೂಮಿ ಅಪಹರಿಸುವನು. ಸ ವಿಷ್ಟಾಯಾಂ ಕೃಮಿಭೂತ್ವ ಪಿತೃಭಿಃ ಸಹ ಮಜ್ಜತಿ. ನ ವ್ರತೇಭ್ಯೋ ನ ತೀರ್ಥೇಭ್ಯೋ ನಾಣ್ಯದಾನಾದ್ ವಿನಶ್ಯತಿ. ರಾಜ್ಯೇ ಕೃತಂ ಮಹಾಪಾಪಂ ಭೂಮಿದಾನಾದ್ ವಿಲಾಯತೆ. ರಾಜ ಮಾಡಿರ್ತಲ್ಲ ಮಹಾಪಾಪ, ಅದು ವ್ರತಗಳಿಂದ, ತೀರ್ಥಗಳಿಂದ, ಅನ್ನದಾನಗಳಿಂದ ಪರಿಹಾರ ಆಗಲ್ಲ ರೀ. ಭೂದಾನದಿಂದ ಅವುಗಳು ನಾಶ ಆಗ್ತವೆ. ಅದಕ್ಕೆ ನೋಡಿ ಹಿಂದಿನ ಕಾಲದ ರಾಜೆಲ್ಲ ಉಂಬಳಿ ಅಂತ ಕೊಡ್ತಾ ಇದ್ರು. ಗ್ರಾಮಗಳನ್ನೇ ದಾನ ಮಾಡಿಬಿಡ್ತಾ ಇದ್ರು. ಸತ್ಪಾತ್ರರಿಗೆ ಗ್ರಾಮಗಳನ್ನೇ ದಾನ ಮಾಡ್ತಾ ಇದ್ರು. ಪೃಥಿವೀಂ ಸಸ್ಯ ಸಂಪೂರ್ಣಾಂ ಯೋ ದಧಾತಿ ದ್ವಿಜಾತಯೇ ಸ ಪ್ರಯಾತೀಂದ್ರ ಭವನಂ ಪೂಜ್ಯಮಾನ ಸುರಾಸುರೈಃ. ಯಾರು ಸಸ್ಯ ಭರಿತವಾದ ಭೂಮಿಯನ್ನು, ಫಲವತ್ತಾದ ಭೂಮಿಯನ್ನು, ಬೆಳೆಯುವಂತಹ ಭೂಮಿಯನ್ನು ಶ್ರೇಷ್ಠನಾದ ಬ್ರಾಹ್ಮಣನಿಗೆ ದಾನ ಮಾಡ್ತಾನೋ ಅವನು ಎಲ್ಲ ದೇವತೆಗಳಿಂದ ಪೂಜನಾಗಿ ಇಂದ್ರಲೋಕಕ್ಕೆ ಹೋಗ್ತಾನೆ. ಇತರ ದಾನಗಳು ಮಾಡಿದಾಗ ಫಲ ಬರುತ್ತಿಲ್ಲ ಅಂತಲ್ಲ, ಅತಿ ಸ್ವಲ್ಪ ಫಲ ಬರುತ್ತೆ. ಆದರೆ ಪೃಥ್ವೀ ದಾನಜಂ ಪುಣ್ಯಂ ಅಹನ್ಯಹನಿ ವರ್ಧತೆ. ಭೂದಾನ ಮಾಡುವವನ ಪುಣ್ಯ ದಿನೇ 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 ವೃದ್ಧಿಸುತ್ತೆ. ಆಮೇಲೆ ಹೇಳ್ತಾರೆ, ಯಾರು ದಾನ ಮಾಡೋದಿಲ್ವೋ, ಭೂದಾನ ಮಾಡೋದಿಲ್ವೋ ಅಂದರೆ ಭೂಮಾಲೀಕನ ಯಾರುಂಟೋ, ಇದು ಸಾಮಾನ್ಯ ಜನರಿಗೆ ಮನೆ ಒಡೆಯನಲ್ಲದವನಿಗಲ್ಲ. ಭೂಮಿ ಇದ್ದು ದಾನ ಮಾಡದೇ ಇರೋವನಿಗೆ ಯೋ ಭೂತ್ವಾ ಭೂಮಿಪೋ ಭೂಮಿಂ ನೋ ದದಾತಿ ದ್ವಿಜಾತಯೇ ನಾಪ್ನೋತಿ ಸನಾಪ್ನೋತಿ ಕುಟೀಂ ಗ್ರಾಮೇ ದರಿದ್ರಿ ಸ್ಯಾತ್ ಭವೇ. ಯಾರು ಬಹಳ ಭೂಮಾಲೀಕರಾಗಿರ್ತಾರೆ, ಬಹಳಷ್ಟು ಮನೆಗಳನ್ನು ಕಟ್ಟಿರ್ತಾರೆ,
ಯಾರು ದ್ವಿಜನಿಗೆ ಮನೆ ಇರಲ್ಲ, ಬ್ರಾಹ್ಮಣನಿಗೆ ಮನೆ ಇಲ್ಲದ ಬ್ರಾಹ್ಮಣನಿಗೆ ಮನೆಯನ್ನು ಕೊಡಲ್ಲವೋ ಅವನು ಹಳ್ಳಿಯಲ್ಲಿ ಮುರುಕು ಮನೆಯೂ ಇಲ್ಲದೆ ವಾಸಿಸೋದಕ್ಕೆ ಗುಡಿಲೂ ಇಲ್ಲದೆ ಅನೇಕ ಜನ್ಮಗಳಲ್ಲಿ ದರಿದ್ರನಾಗಿ ಹುಡ್ತಾನೆ. ನೋಡಿ, ಅವನು ಈಗ ಎಷ್ಟೋ ಜನ ನೋಡ್ತೀವಿ, ಮನೆ ಕಟ್ಟಲಿಕ್ಕಾಗಲ್ಲ, ಸೈಟ್ ತಗೋತಾರೆ, ಮನೆ ಕಟ್ಟಲಿಕ್ಕಾಗಲ್ಲ, ಸೈಟೇ ತಗೊಳ್ಲಿಕ್ಕಾಗಲ್ಲ, ಎಷ್ಟೇ ದುಡ್ಡಿದ್ರು ಸೈಟ್ ತಗೊಳ್ಲಿಕ್ಕಾಗಲ್ಲ, ಮನೆ ಕಟ್ಟಿದ್ರು ಕೂಡ ಮೊದಲು ಬಾಡಿಗೆ ಕೊಟ್ಟು ತಾವು ಬಾಡಿಗೆ ಕೊಟ್ಟು ತಾವು ಬೇರೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಈ ತರಹ ಪರಿಸ್ಥಿತಿ ಯಾಕೆ ಬರುತ್ತೆ ಅಂದರೆ ಅವರು ಭೂದಾನ ಮಾಡಿರೋದಿಲ್ಲ. ಅದಾನಾತ್ ಭೂಮಿದಾನಸ್ಯ ಭೂಪತಿತ್ವಾಭಿಮಾನತಃ ನಿವಸೇನ್ನರಕೆ ಯಾವಚ್ಚೇಶೋ ಧಾರಯತೆ ಧರಾಂ. ಯಾವ ರಾಜ ಭೂಮಿಗೆಲ್ಲ ತಾನೇ ಒಡೆಯ ಎಂಬ ದುರಭಿಮಾನದಿಂದ ಇರ್ತಾನೆ, ಭೂಮಿಗೆ ನಾನೇ ಒಡೆಯ, ಸಕಲ ಭೂಮಿಗೆ ನಾನೇ ಒಡೆಯ ಅಂತ ಇರ್ತಾನೋ, ಭೂದಾನವನ್ನು ಮಾಡದೇ ಇರ್ತಾನೋ, ಅವನು ಆದಿಶೇಷನು ಈ ಭೂಮಿಯನ್ನು ಎಲ್ಲಿಯವರೆಗೆ ಧರಿಸಿರ್ತಾನೋ ಅಲ್ಲಿಯವರೆಗೆ ನರಕದಲ್ಲಿರ್ತಾನೆ. ಅಂದರೆ ಕಲ್ಪ ಪರ್ಯಂತ ನರಕದಲ್ಲಿರ್ತಾನೋ. ಆಮೇಲೆ ಭಗವಂತ ಹೇಳ್ತಾನೆ, ತಸ್ಮಾತ್ ಭೂಮೀಶ್ವರೋ ಭೂಮಿ ದಾನಮೇವ ಪ್ರದಾಪಯೇತ್ ಅನ್ಯೇಷಾಂ ಭೂಮಿದಾನಾರ್ಥಂ ಗೋದಾನಂ ಕಥಿತಮ್ಮಯ. ಭೂ ಒಡೆಯನಾದವನು ಭೂಮಿಯನ್ನೇ ದಾನ ಮಾಡಬೇಕು. ಭೂಮಿ ಇಲ್ಲ ಅನ್ನುವವರಿಗೆ ಭೂಮಿಯ ಬದಲಾಗಿ ಗೋದಾನವನ್ನು ನಾನು ಹೇಳ್ತೇನೆ ಅಂತ ಭಗವಂತ ಹೇಳ್ತಾನೆ. ನನ್ನ ಹತ್ರ ಸಾವಿರಾರು ಎಕರೆ ಜಮೀನಿದೆ, ಸಾವಿರಾರು ಫ್ಲ್ಯಾಟ್ಗಳಿದ್ದಾವೆ, ನನ್ನ ಹತ್ರ ಮನೆಗಳ ಒಂದು 25-30 ಮನೆಗಳಿದೆ, ನಾನು ಗೋದಾನ ಮಾಡ್ತೀನಿ ಮನೆ ಬದಲು ಅಂದರೆ ನಾರಾಯಣ ಒಪ್ಪಲ್ಲ ರೀ. ನಿನ್ನ ಹತ್ರ ಕೊಟ್ಟಿದ್ದೀನಲ್ವಾ, ಮನೆ ದಾನ ಮಾಡು, ಶ್ರೇಷ್ಠನಿಗೆ ದಾನ ಮಾಡು. ದಾನ ಮಾಡಲಿಲ್ಲ ಅಂತಂದರೆ ಮುಂದಿನ ಅನೇಕ ಜನ್ಮಗಳಿಗೆ ದರಿದ್ರನಾಗಿ ಹುಡ್ತೀಯ. ಅದೇ ನಮ್ಮ ಹತ್ರ ಮನೆ ಇಲ್ಲ, ನಮ್ಮ ಹತ್ರ ಇರದೇ ಒಂದೇ ಮನೆ, ನಮ್ಮ ಹತ್ರ ಮನೆ ಇಲ್ಲ, ಏನು ದಾನ ಮಾಡಬೇಕು ಅಂತ ಕೇಳಿದಾಗ ಗೋದಾನದ ಬದಲು ಭೂದಾನವನ್ನು ಭಗವಂತ ಹೇಳ್ತಾನೆ. ಕೊನೆಯ ಕಾಲದಲ್ಲಿ ಗೋದಾನ ಮಾಡಬೇಕ್ರಿ. ಕೊನೆಯ ಕಾಲದಲ್ಲಿ, ಅಂತಕಾಲದಲ್ಲಿ ಗೋದಾನ ಮಾಡಬೇಕು. ಆಮೇಲೆ ಮೃತ್ಯು ಕಷ್ಟಗಳನ್ನು ಗೆಲ್ಲಲು ಒಂದು ಗೋದಾನ ಮಾಡಬೇಕು, ಋಣ ನಿವಾರಣೆಯಾಗಲು ಒಂದು ಗೋದಾನ ಮಾಡಬೇಕು, ಮೋಕ್ಷವನ್ನು ಪಡೆಯಲು ಒಂದು ಗೋದಾನ ಮಾಡಬೇಕು. ಹಾಗೆ 5 ಗೋದಾನವನ್ನು ಹೇಳ್ತಾರೆ. 5 ವೈತರಣಿ ನದಿಯನ್ನು ದಾಟಲು ಒಂದು ಗೋದಾನ ಮಾಡಬೇಕು, 5 ಗೋದಾನವನ್ನು ಮಾಡಬೇಕು. ಈ ಗೋದಾನವನ್ನು ಮಾಡಬೇಕಾದ್ರೆ ಮುಂಚೆನೇ ನಾವು ಸಂಕಲ್ಪ ಮಾಡಿ ಮಾಡಿಬಿಡಬಹುದು. ಅಥವಾ ಸಾಯುವುದು ಇನ್ನೊಂದು 2 ತಿಂಗಳದೇ ಅಂತ ಸೂಕ್ಷ್ಮ ಕಾಯಿಲೆಗಳು ಬಂದು ಗೊತ್ತಾದರೆ, ಕೈ ಬಾಯಿ ಆಡ್ತಾ ಇದ್ದರೆ ಆವಾಗ ಗೋದಾನ ಮಾಡಿದರೆ ನಿಮಗೆ 1 ಗೋದಾನ ಮಾಡಿದರೆ 100 ಗೋದಾನದ ಫಲ ಸಿಗತ್ತೆ. ಇನ್ನೇನು ಸಾಯ್ತಾ ಇದ್ದೇನೆ, ಗಂಟ್ಲಲ್ಲಿ ಪ್ರಾಣ ಬಂದ್ಬಿಟ್ಟಿದೆ, ಆದರೂ ಕೈಯಲ್ಲಿ ಸ್ವಲ್ಪ ಶಕ್ತಿ ಇದೆ, ಗೋದಾನ ಕೊಡಬಹುದು ಅಂತ ಹೇಳಿ ಸಂಕಲ್ಪ ಮಾಡಿ ಗೋದಾನ ಕೊಟ್ಟರೆ 1000 ಗೋವುಗಳು ದಾನ ಮಾಡಿದ ಫಲ ಬರುತ್ತೆ. ದದ್ಯಾದ್ ವೈತರಣೀಂ ಧೇನುಂ ವಿಶೇಷ ವಿಧಿನಾ ಖಗ ತಾರಯಂತಿ ನರಂ ಗಾವಃ ತ್ರಿವಿಧಾಚ್ಛೈವ ಪಾತಕಾತ್. ವೈತರಣಿ ಧೇನುವನ್ನು ವಿಶೇಷ ವಿಧಿಗಳಿಂದ ದಾನ ಮಾಡಬೇಕು. ಗೋವು ಮಾನವನ್ನು ಕಾಯಿಕ, ಮಾನಸಿಕ, ವಾಚಿಕವೆಂಬ 3 ವಿಧವಾದ ಪಾಪಗಳಿಂದ ದಾಟಿಸುತ್ತದೆ, ಮಾನವನನ್ನು ದಾಟಿಸುತ್ತೆ. ಅದಕ್ಕೆ ವಿಧಿವಿಧಾನಗಳಿರ್ತವೆ. ಅದನ್ನು ಪುರೋಹಿತರನ್ನ ಕೇಳ್ಕೊಂಡ್ಬಿಟ್ಟು ಆ ಪ್ರಕಾರವಾಗಿ ನಾನು ಸುಮ್ಮನೆ ದಾನ ಮಾಡಿಬಿಟ್ಟೆ, ನಾನು ಗೋದಾನ ಮಾಡ್ತಾ ಇದ್ದೀನಿ ಅಂತ ಮಾಡಿಬಿಟ್ರೆ ಆಗಲ್ಲ. ಬಾಲ್ಯದಲ್ಲಿ, ಕೌಮಾರಾವಸ್ಥೆಯಲ್ಲಿ, ಯೌವನದಲ್ಲಿ, ವೃದ್ಧಾಪದಲ್ಲಿ ಮತ್ತು ಇತರ ಜನ್ಮಗಳಲ್ಲಿ ಮಾಡಿದ ಪಾಪಗಳನ್ನು ಅದು ದಾಟಿಸುತ್ತೆ. ರಾತ್ರಿಯಲ್ಲಿ, ಪ್ರಾತಃ ಕಾಲದಲ್ಲಿ, ಮಧ್ಯಾಹ್ನದಲ್ಲಿ, ಅಪರಾಹ್ನದಲ್ಲಿ 2 ಸಂಧ್ಯೆಗಳಲ್ಲಿ ಕಾಯ ಮನಸ ವಾಚ, ಕಾಯದಿಂದ ಕೈಯಿಂದ ಕೆಟ್ಟ ಕೆಲಸ ಮಾಡಿರ್ತೀವಿ, ಮನಸ್ಸಿನಿಂದ ಕೆಟ್ಟ ಕೆಲಸ ಮಾಡಿರ್ತೀವಿ, ಮಾತಾಡ್ಬೇಕಾದ್ರೆ ಕೆಟ್ಟ ಕೆಲಸ ಮಾಡಿರ್ತೀವಿ. ಅಂಥ ಪಾಪಗಳನ್ನೆಲ್ಲ ಪರಿಹಾರ ಮಾಡುತ್ತೆ. ಜೀವನದಲ್ಲಿ 1 ಬಾರಿಯಾದರೂ ಹಾಲು ಕೊಡುವ ಕಪಿಲೆ ಹಸುವನ್ನು ಸಾಮಗ್ರಿಗಳು ಮತ್ತು ಕರುವಿನ ಸಮೇತನಾಗಿ ತಪೋನಿರತವಾದ ವೇದವನ್ನು ತಿಳಿದಂತಹ ಬ್ರಾಹ್ಮಣನಿಗೆ ದಾನ ಕೊಟ್ಟರೆ ಈ ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನೆ. ಅದು ಅಂತ್ಯಕಾಲದಲ್ಲಿ ಅವನ ಪಾಪ ಸಮೂಹಗಳಿಂದ ಉದ್ಧರಿಸುತ್ತೆ ಅಂತ ಭಗವಂತ ಗರುಡನಿಗೆ ಹೇಳ್ತಾನೆ. ಅದೇ ಬ್ರಾಹ್ಮಣೇ ವೇದ ವಿದುಷಿ ಸರ್ವಪಾಪೈ ಪ್ರಮುಚ್ಯತೆ ಉದ್ಧರೇದಂತ ಕಾಲಂ ಸ ದಾತಾರಂ ಪಾಪ ಸಂಚಯ.
ಅದೇ ಹೇಳ್ತಾರೆ ನೋಡಿ, ಏಕಾಗೌ ಸ್ವಸ್ಥಚಿತ್ತಸ್ಯ ಹಿ ಆತುರಸ್ಯ ಚ ಘೋಷತಂ ಸಹಸ್ರಂ ಮ್ರಿಯಮಾಣಸ್ಯ ದತ್ತಂ ಚಿತ್ರ ವಿವರ್ಜಿತಂ ಮೃತಸ್ಯೈತತ್ ಪುನರ್ಲಕ್ಷಂ ವಿಧಿಪೂತಂ ಚ ತತ್ಸಮಂ ತೀರ್ಥಪಾತ್ರ ಸಮೋಪೇತಂ ದಾನಮೇಕಂ ಕಲಕ್ಷದ. ಆರೋಗ್ಯರಾಗಿದ್ದಾಗ ಒಂದು ಗೋವುದಾನ, ಆ ಒಂದು ಗೋವುದಾನ ರೋಗಿಯಾದಾಗ 100 ಗೋವುದಾನ, ಒಂದು ಗೋವುದಾನ ಪಡೆದರೆ 100 ಗೋವುದಾನದ ಫಲ ಬರುತ್ತದೆ. ಸ್ವಾಸ್ಥ್ಯ ಕಳೆದುಕೊಂಡು ಇನ್ನೇನು ಮರಣ ಹೊಂತಾನೆ ಅಂತ ದಾನ ಮಾಡಿದಾಗ 1000 ಗೋವುಗಳ ಫಲ ಬರುತ್ತೆ. ಮರಣಾನಂತರ 1,00,000 ಗೋವುಗಳನ್ನು ವಿಧಿಪೂರ್ವಕವಾಗಿ ದಾನ ಮಾಡಿದರೆ ಏನು ಫಲ ಬರುತ್ತೋ ಸಮನಾದ ಫಲ ಅವಾಗ ಬರುತ್ತೆ. ತೀರ್ಥಕ್ಷೇತ್ರಗಳಲ್ಲಿ ನೋಡಿ, ನಾವು ತೀರ್ಥಕ್ಷೇತ್ರಕ್ಕೆ ಹೋಗ್ತೀವಿ, ತೀರ್ಥಕ್ಷೇತ್ರ ಪವಿತ್ರ ತೀರ್ಥಕ್ಷೇತ್ರ, ಅಲ್ಲಿ ಗೋವಿನ ದಾನವನ್ನು ನಾವು ಸಂಕಲ್ಪ ಮಾಡಿದರೆ 1,00,000 ಗೋವುಗಳದ್ದು ದಾನ ಮಾಡಿದ ಫಲ ಸಿಗತ್ತೆ. ತೀರ್ಥಕ್ಷೇತ್ರದಲ್ಲಿ ಫಲ ಸಿಗತ್ತೆ. ಸತ್ಪಾತ್ರನಿಗೆ ಕೊಡಬೇಕ್ರಿ, ಒಳ್ಳೆಯ ಪಾತ್ರೆ. ಸತ್ಪಾತ್ರ ಅಂದ್ರೆ ಪಾತ್ರ ಅಂದ್ರೆ ಪಾತ್ರೆ. ಒಂದು ಒಳ್ಳೆಯ ಪಾತ್ರೆಯಲ್ಲಿ ಹಾಲು ಹಾಕಿ ಕಾಸಿದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಕೆಟ್ಟ ಪಾತ್ರೆಯಲ್ಲಿ ಹಾಲು ಹಾಕಿದ್ರೆ ಏನಾಗುತ್ತೆ, ಒಡೆದೋಗುತ್ತೆ ಅಲ್ವಾ. ಹಾಗೆ ಒಳ್ಳೆಯ ಪಾತ್ರದವನಿರಬೇಕು, ಅಂಥವನಿಗೆ ಕೊಡಬೇಕು. ಆದ್ದರಿಂದ ದಾನಿಗೆ ಅನಂತ ಫಲ ಸಿಗತ್ತೆ. ಮತ್ತು ಆ ಸತ್ಪಾತ್ರನಿಗೆ ದಾನವನ್ನು ಸ್ವೀಕರಿಸಿದ ದೋಷ ಉಂಟಾಗುವುದಿಲ್ಲ. 3 ಹೊತ್ತು ಸಂಧ್ಯಾವಂದನೆ ಮಾಡ್ತಾ ಇರಬೇಕು, ದಿವಸ ವೈಷ್ಣವ ಮಾಡ್ತಾ ಇರಬೇಕು, ಪೂಜೆ ಮಾಡ್ತಾ ಇರಬೇಕು, ವೇದದಲ್ಲಿ ಮಗ್ನನಾಗಿರಬೇಕು, ವೇದ ಅಧ್ಯಯನದಲ್ಲಿ ಮಗ್ನನಾಗಿರಬೇಕು, ಪಾಠದಲ್ಲಿ ಮಗ್ನ. ಇಂಥ ಸತ್ಪಾತ್ರನಿಗೆ ದಾನ ಮಾಡಿದರೆ ಅವನಿಗೆ ದಾನ ತೆಗೆದುಕೊಂಡಾಗ ಬರುವಂತಹ ದೋಷವೂ ಬರುವುದಿಲ್ಲ, ಮತ್ತೆ ಕೊಟ್ಟವರಿಗೆ ಅನಂತ ಫಲ ಬರುತ್ತೆ. ಅಂದರೆ ಹೇಳ್ತಾರೆ, ಸ್ವಾಧ್ಯಾಯ ಹೋಮ ಸಂಯುಕ್ತ ಪರಪಾಕ ವಿವರ್ಜಿತ ರತ್ನಪೂರ್ಣಾಮಪಿ ಮಹೀಂ ಪ್ರತಿಗೃಹ್ಯನುದಿಪ್ಪದೆ. ಸ್ವಾಧ್ಯಾಯ ಮತ್ತು ಹೋಮ ಕರ್ಮಗಳಲ್ಲಿ ನಿರತನಾಗಿರಬೇಕು. ಪರರು ಮಾಡಿದ ಅನ್ನವನ್ನು ಊಟ ಮಾಡದೇ ಇರಬೇಕು. ರತ್ನಭರಿತವಾದ ಭೂಮಿಯನ್ನು ಸ್ವೀಕರಿಸಿದರೂ ಪಾಪಲಿಪ್ತವಾಗುವುದಿಲ್ಲ. ಪರ ಅನ್ನ ಅಂದರೆ ಯಾರ್ಯಾರು ಕಲ್ತಟ್ಟನ ಮನೆಗೆ ಹೋಗಿ ಊಟ ಮಾಡೋದಲ್ಲ. ಹೆಂಡತಿಯು ಮಾಡಿದ ಅನ್ನ ಪರ ಅನ್ನ ಆಗೋದಿಲ್ಲ. ಗುರುಗಳಿಗೆ ಶಿಷ್ಯರು ಮಾಡಿದ ಅನ್ನ ಪರ ಅನ್ನ ಆಗೋದಿಲ್ಲ. ಊಟ ಮಾಡಲಿಕ್ಕೋಸ್ಕರನೇ ದಾನ ಕೊಡ್ತಾರೆ ಅಂತೇನೆ ಹೋಗಿ ಊಟ ಮಾಡೋದಿದೆಯಲ್ಲ, ಅದು ಪಾಪವನ್ನು, ಅವರ ಮನೆಯ ಪಾಪವನ್ನು ಉಂಡಂತೆ. ಅದಕ್ಕಿಂತ ನಮ್ಮ ಮನೆಯಲ್ಲೇ ತಿಂದು ನಮ್ಮ ಪಾಪವನ್ನು ನಾವೇ ತಿಂದರೆ ಒಳ್ಳೆಯದು. ಬೇರೆಯವರ ಮನೆ ಊಟಕ್ಕೋಸ್ಕರ ಯಾರು ಯಾವಾಗ ಕರೀತಾರೆ ಅಂತ ನೋಡುವುದು ಬಹಳ ಪಾಪದ ಕೆಲಸ. ವಿಷಶೀತಾಪಹೌ ಮಂತ್ರ ವನ್ಹಿ ಕಿಂ ದೋಷಭಾಗಿನೌ ಅಪಾತ್ರೇ ಸಾಚ ಗೌರು ದತ್ತ ದಾತಾರಂ ನರಕಂ ಪುನೇತ್. ಹಾವು ಚೇಳುಗಳ ವಿಷವನ್ನು ನಾಶ ಮಾಡುವ ಮಂತ್ರ, ಶೀತವನ್ನು ದೂರ ಮಾಡುವ ಅಗ್ನಿ ದೋಷಭಾಯಿಗಳಾಗುತ್ತವೆ ಇಲ್ಲ. ಆ ಪಾತ್ರನಲ್ಲಿ ದಾನ ಮಾಡಿದ ಗೋವು ದಾನಿಯನ್ನು ಸ್ವರ್ಗಕ್ಕೆ ಕರೆದೊಯ್ಯುತ್ತದೆ. ಒಳ್ಳೆಯ ಸತ್ಪಾತ್ರನಲ್ಲಿ ದಾನ ಮಾಡಿದ ಗೋವು ಅವನನ್ನು ಒಳ್ಳೆಯ ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತದೆ. ಪಾತ್ರವಲ್ಲದ ಮನವನಿಗೆ ದಾನವನ್ನು ಮಾಡಿದರೆ ಅದು ನರಕಕ್ಕೆ ಹಾಕತ್ತೆ. ದಾನ ಕೊಡಬೇಕಾದ್ರೆ ಯಾರಿಗೆ ದಾನ ಕೊಡ್ತೀವಿ ಅಂತ ಎಚ್ಚರಿಕೆ ಇರಬೇಕು. ದಾನ ತೆಗೆದುಕೊಳ್ಳುವವನಿಗೂ ಎಚ್ಚರಿಕೆ ಇರಬೇಕು, ತಾನು ಎಷ್ಟು ಯೋಗ್ಯ ಅನ್ನೋದು. ಇನ್ನೊಂದು ಭಯಾನಕವಾಗಿ ಹೇಳ್ತಾರೆ ನೋಡಿ, ಕುಲೈಕ ಶತಸಂಯುಕ್ತಂ ಗೃಹೀತಾರಂತು ಪಾದಯೇತ್ ನಾಪಾತ್ರೇ ವಿದುಷಾದೇಯ ಆತ್ಮನ ಶ್ರೇಯ ಇಚ್ಛತ. ದಾನ ಸ್ವೀಕರಿಸುವವನನ್ನು ಅಪಾತ್ರನು ದಾನ ಸ್ವೀಕರಿಸಿದರೆ, ದಾನ ಯಾರು ಸ್ವೀಕರಿಸ್ತಾರಲ್ಲ ಅವನ ವಂಶದ 101 ತಲೆಮಾರನ ಪಿತೃಗಳು ನರಕಕ್ಕೆ ಬೀಳ್ತಾರೆ. ಅವನಷ್ಟೇ ಅಲ್ಲ, ಅವನ ವಂಶದ 101 ತಲೆಗಳವರೆಗೆ ಎಲ್ಲರೂ ನರಕಕ್ಕೆ ಬೀಳ್ತಾರೆ. ತನ್ನ ಶ್ರೇಯಸ್ಸನ್ನು ಇಚ್ಛಿಸುವ ಬುದ್ಧಿವಂತ ಯಾರು ಅಪಾತ್ರನಿಗೆ ದಾನ ಮಾಡಬಾರದು, ಪಾತ್ರನಿಗೆ ನೀಡಬೇಕು ಅಂತ ಹೇಳ್ತಾರೆ. ಅಂದರೆ ಮೊದಲ ಪಾತ್ರ ಗುರು, ನಂತರ ಜ್ಯೇಷ್ಠತೆಯನ್ನು ಅನುಸರಿಸಿ ದಾನ ಮಾಡಬೇಕು. ತನ್ನ ಸಮೀಪದಲ್ಲಿರುವ ವಿಪ್ರರನ್ನು ಅಂದರೆ ಬ್ರಾಹ್ಮಣನನ್ನು, ಮಗಳ ಮಗನನ್ನು, ಅಳಿಯನನ್ನು, ತಂಗಿಯ ಮಗನನ್ನು, ಮನೆಗೆ ಬಂದಿರುವ ಬಂಧುಗಳನ್ನು, ಇವರು ಪಂಡಿತರಲ್ಲದಿದ್ದರೂ ಗೌರವಕ್ಕೆ ಪಾತ್ರ. ಇವರನ್ನು ಮೀರಿದರೆ ಮಹಾಭಯಂಕರವಾದ ರೌರವ ನರಕ ಬರುತ್ತೆ ಅಂತ ಹೇಳುತ್ತೆ. ಯಾರು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ರೂ ಕೂಡ ಮಂತ್ರ ಸಂಸ್ಕಾರ ರಹಿತರಾಗಿರ್ತಾರೆ, ಸಂಧ್ಯಾವಂದನೆ ಮಾಡಲ್ಲ, ದೇವರ ಪೂಜೆ ಮಾಡಲ್ಲ, ವೈಶ್ವದೇವ ಮಾಡಲ್ಲ, ಜಾತಿಯನ್ನು ಮುಂದಿಟ್ಟುಕೊಟ್ಟು ಜೀವಿಸುವವನು ಅಬ್ರಾಹ್ಮಣ ಎನಿಸ್ತಾನೆ.
ಏಕಾಹೇಕಸ್ಯ ದಾತವ್ಯ ಬಹೂನಾಂನ ಕದಾಚನ ಸಾ ವಿಕ್ರೀತ ವಿಭಕ್ತಾ ವಾ ದಹತ್ಯಾ ಸಪ್ತಮಂ ಕುಲಂ. ಒಂದು ಗೋವನ್ನು ಒಬ್ಬನಿಗೇ ದಾನ ಮಾಡಬೇಕು. ಎಂದೆಂದಿಗೂ ಬೇರೆಯವರಿಗೆ ದಾನ ಮಾಡಬಾರದು, ಬಹಳ ಜನರಿಗೆ. ಏಕೆಂದರೆ ಮಾರಲ್ಪಟ್ಟ ಅಥವಾ ಹಂಚಲ್ಪಟ್ಟ ಗೋವು 7 ಕುಲಗಳನ್ನು ಸುಟ್ಟಾಗತ್ತೆ. ಒಬ್ಬರಿಗೆ ದಾನ ಮಾಡಿದ ಹಸುವನ್ನು ಮತ್ತೊಬ್ಬರಿಗೆ ದಾನ ಮಾಡಿದ್ದರೆ ಅವನ 7 ಕುಲವನ್ನು ಅದು ಸುಟ್ಟು ಹಾಕತ್ತೆ. 6 ಅಥವಾ 5 ಗೋದಾನ ಇದ್ದು 6 ಒಬ್ಬೇ ಬ್ರಾಹ್ಮಣನಿಗೆ ನೀಡಬಾರದು, ಬೇರೆ ಬೇರೆ ಬ್ರಾಹ್ಮಣರಿಗೆ ನೀಡಬೇಕು. ತಮಗೆ ಬೇಕಾದವರು ಇದ್ದಾರೆ, ಒಬ್ಬ ಬ್ರಾಹ್ಮಣರು, ಆಚಾರ್ಯರು, ಪಂಡಿತರು ಅಂತ ಹೇಳ್ಬಿಟ್ಟು ಅವರಿಗೆ ಎಲ್ಲ ಕೊಡ್ತೀನಿ ಅಂತಂದ್ರೆ ಶಾಸ್ತ್ರ ಒಪ್ಪಲ್ಲ. ಆದರೆ ಶಯ್ಯ ದಾನ ಮಾಡಬೇಕಾದ್ರೆ ದಿಂಬು, ಹೊದಿಕೆ, ಕಂಬಳಿ, ದೀಪ, ರಜತ ದಾನ ಮಾಡಿದರೆ ಒಬ್ಬ ದಂಪತಿಗೆ ದಾನ ನೀಡಬೇಕು. ಚಪ್ಪಲಿ, ಛತ್ರಿ, ಚಾಪೆ, ದಂಡ ಇತ್ಯಾದಿ ಒಬ್ಬನಿಗೆ ಕೊಡಬೇಕಾಗತ್ತೆ. ಕಥಿತಾಯಾಮಯಾ ಪೂರ್ವಂ ತವ ವೈತರಣಿ ನದಿ ತಸ್ಯ ಉದ್ಧರಣೋಪಾಯಂ ಗೋದಾನಂ ಕಥಮಾಯವೇ. ಹಿಂದೆ ಹೇಳ್ತಾನೆ ಭಗವಂತ ಗರುಡನಿಗೆ, ನಾನು ಹಿಂದೆ ನಿನಗೆ ವೈತರಣಿ ನದಿ ವಿಚಾರವನ್ನು ಹೇಳಿದ್ದೇನೆ, ಈಗ ಅದನ್ನು ದಾಟುವ ಉಪಾಯವಾದ ಗೋದಾನವನ್ನು ಹೇಳ್ತಾನೆ ಕೇಳು ಅಂತ ಹೇಳ್ತಾನೆ ಭಗವಂತ. ಕೃಷ್ಣಾಮ್ಮ ಪಾಟಲಾಂ ವಾಪಿ ಧೇನುಂ ಕುರ್ಯಾದಲಂಕೃತಾನ್ ಸ್ವರ್ಣಶೃಂಗೀಂ ರೌಪ್ಯಖುರಾಂ ಕಾಂಸ್ಯ ಪಾತ್ರೋಪದೋಹಿನೀಂ ಕೃಷ್ಣವಸ್ತ್ರಯುಗಚ್ಛನ್ನಾಂ ಕಂಠಘಂಟಾ ಸಮನ್ವಿತಾಂ ಕಾರ್ಪಾಸೋಪರಿ ಸಂಸ್ಥಾಪ್ಯ ತಾಮ್ರಪಾತ್ರಂ ರಚೈಲಕಂ ಯಮಂ ಹೈಮಂ ನ್ಯಸೇತ್ತತ್ರ ಲೋಹದಂಡ ಸಮನ್ವಿತಂ ಕಾಂಸ್ಯಪಾತ್ರೆ ಘೃತಂ ಕೃತ್ವಾ ಸರ್ವಂ ತಸ್ಯೋಪರಿ ನ್ಯಸೇತ್. ಕಪ್ಪು ಬಣ್ಣದ ಅಥವಾ ನಸುಗೆಂಪು ಬಣ್ಣದ ಗೋವನ್ನು ಅಲಂಕಾರ ಮಾಡಿ ಅದಕ್ಕೆ ಸುವರ್ಣದಿಂದ ತಯಾರಿಸಿದ ಕೊಂಬಿನ ಆಭರಣ ಹಾಕಿ ಬೆಳ್ಳಿಯ ಗೊರಸನ್ನು ಹಾಕಿ ಒಂದು ಕಂಚಿನ ಪಾತ್ರೆಗೆ ಹಾಲು ಕರಿಬೇಕು. ಅದನಂತರ 2 ಶ್ಯಾಮಲ ವಸ್ತ್ರಗಳನ್ನು ಹೊಲಿಸಬೇಕು. ಕಂಠದಲ್ಲಿ ಒಂದು ಗಂಡೆಯನ್ನು ಕಟ್ಟಿ ವಸ್ತ್ರ ಸಮೇತವಾಗಿ ಒಂದು ತಾಮ್ರದ ಪಾತ್ರೆಯನ್ನು ಹತ್ತಿಯ ಬಟ್ಟೆಯ ಮೇಲೆ ಇಡಬೇಕು. ಅಲ್ಲಿ ಲೋಹದ ದಂಡವನ್ನು ಹಿಡಿದಿರುವ ಯಥಾಶಕ್ತಿ ಚಿನ್ನದಿಂದ ಮಾಡಲ್ಪಟ್ಟ ಯಮರಾಜನ ಪ್ರತಿಮೆಯನ್ನು ಇಡಬೇಕು. ತುಪ್ಪವನ್ನು ಕಂಚಿನ ಪಾತ್ರೆಯಲ್ಲಿ ಹಾಕಬೇಕು. ಎಲ್ಲವನ್ನೂ ವಸ್ತ್ರದ ಮೇಲಿಡಬೇಕು. ಕಬ್ಬಿನಿಂದ ಒಂದು ನಾವೆ ಮಾಡಿ ಅದನ್ನು ರೇಷ್ಮೆ ವಸ್ತ್ರದಿಂದ ಸುತ್ತಬೇಕು. ಒಂದು ಹಳ್ಳ ಮಾಡಿ ನೀರನ್ನು ತುಂಬಿ ಅದರಲ್ಲಿ ನಾವೆಯನ್ನು ತೇಲಿ ಬಿಡಬೇಕಂದ್ರೆ ವೈತರಣಿ ನದಿ ದಾಟ್ಸತ್ತೆ ಅನ್ನೋ ಸಾದೃಶ್ಯ. ಅದರ ಮೇಲೆ ಸೂರ್ಯನ ದೇಹದಿಂದ ಹುಟ್ಟಿದ ಗೋಧಿ ಮೊದಲಾದ ಧಾನ್ಯಗಳನ್ನಿಟ್ಟು ಶಾಸ್ತ್ರದಲ್ಲಿ ಹೇಳಿರುವ ವಿಧಿಯ ಪ್ರಕಾರ ದೇನು ಒಂದು ಸಂಕಲ್ಪ ಮಾಡಬೇಕು. ಸಾಲಂಕಾರಾಣಿ ವಸ್ತ್ರಾಣಿ ಬ್ರಾಹ್ಮಣಾಯ ಪ್ರಕಲ್ಪಯೇ ಪೂಜಾಂ ಕುರಿಯಾದ ವಿಧಾನೇನ ಗಂಧ ಪುಷ್ಪಾಕ್ಷತಾಬ್ದಿವಿ. ಅಲಂಕಾರ ಸಮೇತವಾಗಿ ವಸ್ತ್ರಗಳನ್ನು ಬ್ರಾಹ್ಮಣನಿಗೆ ದಾನ ಮಾಡಬೇಕು. ವಿಧಿಪೂರ್ವಕ ಗಂಧ, ಪುಷ್ಪ, ಅಕ್ಷತೆ ಮೊದಲಾದವುಗಳಿಂದ ವಿಪ್ರರನ್ನು ಪೂಜೆ ಮಾಡಿ ಪ್ರತಿಮೆ, ವಸ್ತ್ರ, ಕಂಚಿನ ಪಾತ್ರೆ ಮೊದಲಾದ ಅಲಂಕಾರ ವಸ್ತುಗಳನ್ನು ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಆ ಹಸುವಿನ ಬಾಲವನ್ನು ಹಿಡಿದುಕೊಂಡು ಬಿಟ್ಟು ನಾವೆಯ ಮೇಲಿಟ್ಟ ವಿಪ್ರನನ್ನು ಮುಂದೆ ನಿಲ್ಲಿಸಿಕೊಂಡು ಈ ಮಂತ್ರ ಹೇಳಬೇಕು. ಭವಸಾಗರಮಜ್ಞಾನಂ ಶೋಕತಾಪೋರ್ಮಿ ದುಃಖಿನಾಂ ತ್ರಾತಾತ್ವಂ ಹಿ ಜಗನ್ನಾಥ ಶರಣಾಗತ ವತ್ಸಲ. ಜಗನ್ನಾಥ ಶರಣಾಗತ ವತ್ಸಲನಾಗಿದ್ದೀಯಾ, ಈ ಸಂಸಾರ ಎಂಬ ಸಮುದ್ರದಲ್ಲಿ ಮುಳುಗಿ ಹೋಗ್ತಾ ಇದ್ದೇನೆ, ಶೋಕದ ದುಃಖಿತರಾದ ನಮಗೆ ನೀನೇ ರಕ್ಷಕನಾಗಿದ್ದೀಯಾ. ಹೇ ವಿಷ್ಣು ರೂಪ, ನಿನ್ನಲ್ಲಿ ವಿಷ್ಣು ಸನ್ನಿಹಿತವಾಗಿದ್ದಾನೆ ದ್ವಿಜಶ್ರೇಷ್ಠ. ಹೇ ಮಹೀಸುರನೇ, ನಾನು ದಕ್ಷಿಣೆಯ ಸಹಿತವಾಗಿ ನಿನ್ನ ಇದಕ್ಕೆ ಕೊಡ್ತಾ ಇದ್ದೇನೆ. ಈ ವೈತರಣಿ ಗೋವನ್ನು ಸ್ವೀಕರಿಸಿ ನನ್ನನ್ನು ಉದ್ಧಾರ ಮಾಡು. ವೈತರಣಿ ಗೋವೇ ನಿನಗೂ ನಮಸ್ಕಾರಗಳು ಅಂತ ಗೋವಿಗೂ ನಮಸ್ಕಾರ ಮಾಡಿ ಈ ಥರ ಗೋವನ್ನು ದಾನ ಮಾಡಿದರೆ ವೈತರಣಿ ನದಿಯನ್ನು ದಾಟಿಸುತ್ತೆ. ಸುಮ್ಮನೆ ಬಿಟ್ಟು ಸುಮ್ಮನೆ ದಾನ ಮಾಡಿದರೆ ಅದು ಆಗೋಲ್ಲ. ಶಾಸ್ತ್ರ ವಿಧಿಯಲ್ಲಿ ಏನು ಹೇಳಿದೆಯೋ ಅದು ಮಾಡಬೇಕು. ಬಂಗಾರ ದಾನ ಮಾಡಬೇಕು ಅನ್ನೋಂತಲ್ಲ, ಬಂಗಾರ ಸಂಕಲ್ಪ ಮಾಡಿ ಎಷ್ಟಾಗತ್ತೋ ಅಷ್ಟು, ಅದು ಬೇರೆ ಪ್ರಶ್ನೆ. ಅದು ವಿಧಿಪೂರ್ವಕವಾಗಿ ಪುರೋಹಿತರನ್ನು ಕೇಳಿಬಿಟ್ಟು ದಾನ ಮಾಡಬೇಕು. ಯಮಮಾರ್ಗೇ ಮಹಾಘೋರೆ ತಾಂ ನದೀಂ ಶತಯೋಜನಾಂ ತುರ್ತು ಕಾಮೋ ದದಾಮ್ಯೇತಂ ತುಭ್ಯಂ ವೈತರಣೀ ನಮಃ. ಅತಿ ಭಯಂಕರವಾದ ನದಿ ಅದು. ಯಮಮಾರ್ಗದಲ್ಲಿ 100 ಯೋಜನ ಇದೆ ಅದು, ಅಂದರೆ ಹತ್ತತ್ರ 700 ಕಿಲೋಮೀಟ್ರು. ವೈತರಣಿ ನದಿಗೆ ನಮಸ್ಕಾರ ಮಾಡಬೇಕು. ಯಮದ್ವಾರದ ಮಹಾಮಾರ್ಗದಲ್ಲಿ ದಾಟಿಸಿ ನನ್ನ ಪ್ರತೀಕ್ಷೆ ಮಾಡ್ತಾ ಇರೋ. ನೀವು ಹಾಗೆ ದಾನ ಮಾಡಿದಾಗ ಅಲ್ಲಿ ನಾವಿಯನ್ನು ಹಿಡಿದುಕೊಂಡು ಕಾಯ್ತಾ ಇರ್ತಾನೆ. ಓ ಗೋದಾನ ಮಾಡಿದ್ದೀರಾ ನೀವು, ಬನ್ನಿ ನಾವೇ ರೆಡಿಯಾಗಿದೆ, ನಾವು ಕರ್ಕೊಂಡು ಹೋಗ್ತೀವಿ, ವೈತರಣಿ ನದಿಯಲ್ಲಿ ಮುಳುಗಿಸಲ್ಲ ಅಂತ ಆ ಜೀವನವನ್ನು ಕರ್ಕೊಂಡು ಹೋಗ್ತಾರೆ.
ಮತ್ತೆ ಕೇಳಬೇಕು, ಯಾ ಲಕ್ಷ್ಮೀ ಸರ್ವಭೂತಾನಾಂ ಯಾಚ ದೇವೇ ಪ್ರತಿಷ್ಠಿತ ಧೇನುರೂಪೇಣ ಸಾ ದೇವಿ ಮಮ ಪಾಪಂ ವ್ಯಪೋಹತೆ. ಎಲ್ಲ ಇಂದ್ರಾದಿ ದೇವತೆಗಳಲ್ಲಿಯೂ ರಾಜರಲ್ಲಿಯೂ ವಾಸ್ತವ ಲಕ್ಷ್ಮೀ ದೇವಿಯೇ ಮೀನಾಗಿರುತ್ತೆ. ಈ ದೇವಿಗೆ ಹಸುವಿನ ರೂಪದಲ್ಲಿದ್ದು ನನ್ನ ಪಾಪಗಳನ್ನು ನಾಶ ಮಾಡಲಿ ಅಂತ ಕೇಳ್ಕೋಬೇಕು. ಈ ಮಂತ್ರಗಳಿಂದ ಧೇನುಕೆಯನ್ನು ಯಮಧರ್ಮರಾಜನನ್ನು ಕೈಜೋಡಿಸಿ ನಮಸ್ಕರಿಸಿ ಪ್ರದಕ್ಷಿಣೆ ಮಾಡಿ ಎಲ್ಲವನ್ನು ಬ್ರಾಹ್ಮಣನಿಗೆ ಕೊಡಬೇಕು. ಇದು ವೈತರಣಿ ನದಿಯ ದಾಟಲು ಮಾಡುವ ಗೋದಾನದ ವಿಧಿ. ದಾನ ಎಂಬ ನಮಗೆ ನರಕ ಮಾರ್ಗದಲ್ಲಿ ಹೋಗಬೇಕಾದ್ರೆ ನಮಗೆ ಬುತ್ತಿ ಬೇಕ್ರಿ ತಿನ್ಲಿಕ್ಕೆ. ನಾವೆಲ್ಲಾದರೂ ಹೋಗ್ಬೇಕು ಅಂತಂದ್ರೆ ಎಲ್ಲ ಕಟ್ಕೊಂಡು ಹೋಗ್ತೀವಿ ಅಲ್ವಾ. ಆ ನದಿ ಯಮನ ಪಟ್ಟಕ್ಕೆ ಹೋಗ್ಬೇಕು ಅಂದ್ರೆ ಬುತ್ತಿ ಬೇಕಲ್ವಾ. ಬುತ್ತಿ ಏನು? ನಾವು ಮಾಡಿದ ದಾನ ಎಂಬ ಬುತ್ತಿ, ನಾವು ಮಾಡಿದ ಧರ್ಮ ಎಂಬ ಬುತ್ತಿ. ಆ ಬುತ್ತಿನೇ ಬರೋದು, ಇನ್ಯಾವುದು ಬುತ್ತಿ ಬರಲ್ಲ. ಅಲ್ಲಿ ಬಂತು, ಮಾಡಿದ್ರಿ ಸಿಕ್ತು, ಮಾಡಲಿಲ್ಲ ಇಲ್ಲ. ಇವನು ಏನೇನು ದಾನ ಮಾಡಿರ್ತಾನೋ ಯಮ ಮಾರ್ಗದಲ್ಲಿ ಹೋಗ್ತಾ ಇರ್ತಾನಲ್ಲ, ಅದು 86,000 ಯೋಜನೆ ಹೋಗ್ತಾ ಇರ್ತಾನಲ್ಲ, ಹೋಗ್ಬೇಕಾದ್ರೆ ಇವನು ಏನೇನು ದಾನ ಮಾಡಿರ್ತಾನೋ ಆ ವಸ್ತುಗಳು ಅವನಿಗೆ ಅಲ್ಲಲ್ಲಿ ಸಿಗ್ತಾ ಇರ್ತವೆ ಅನುಭವಿಸ್ಲಿಕ್ಕೆ. ಮಹಾಪುಣ್ಯದ ಫಲದಿಂದ ಮಾನವ ಜನ್ಮ ಸಿಕ್ಕಿದೆ. ಅದನ್ನು ಪಡೆದು ಧರ್ಮ ಮಾರ್ಗದಲ್ಲಿ ನಡೆದರೆ ಅವನ ಪರಮಗತಿಯನ್ನು ಹೊಂತಾನೆ. ಎಷ್ಟು ಕಷ್ಟ ರೀ ಮಾನವ ಜನ್ಮ ಬರೋದು. 84 ಲಕ್ಷ ಜೀವಿಗಳಿಗೆ ಬಿಟ್ಟು ನಾನಾರಲ್ಲಿ ಅನುಭವಿಸಿ ಕರ್ಮಕ್ಷಯವನ್ನು ಮಾಡಿಕೊಂಡು ಯಾವುದೋ ಪುಣ್ಯದ ಫಲದಿಂದ ನಾವು ಹುಟ್ಟುತ್ತೇವೆ, ಮಾನವರಾಗಿ ಹುಟ್ಟುತ್ತೇವೆ. ಮಾನವರಾಗಿ ಹುಟ್ಟಿ ಶತಕೋಟಿ ವರ್ಷ ಮಾನವರಾಗಿ ಬಾಳಿದರೂ ಅದಕ್ಕೆ ಫಲ ಮತ್ತೆ ಬ್ರಾಹ್ಮಣನಾಗಿ ಹುಟ್ಟೋದು. ಹಾಗೆ ಹುಟ್ಟುಬಿಟ್ಟು ನಾವು ಮಾಡಬಾರದ ಕೆಲಸವನ್ನೆಲ್ಲ ಮಾಡಿ ನಾವು ಬ್ರಾಹ್ಮಣ ಅಂತ ಜನಿವಾರ ಕಟ್ಕೊಂಡ್ಬಂದು ಅಷ್ಟು ಹೇಳಿಬಿಟ್ರೆ ಆ ಬ್ರಾಹ್ಮಣತ್ವಕ್ಕೆ ಉಪಯೋಗ ಇಲ್ಲ. ಬ್ರಾಹ್ಮಣ ಹೇಗಿರಬೇಕೋ ಹಾಗಿರಬೇಕು. ಹಾಗೆ ಇದ್ದು ಮಾಡೋ ಮನುಷ್ಯ ಅಷ್ಟೆಲ್ಲ ಹಾಳು ಮಾಡಿಬಿಡ್ತಾನೆ. ಇಲ್ಲ ಅಂದರೆ ಧರ್ಮ ಮಾರ್ಗದಲ್ಲಿ ನಡೆದರೆ ಪರಮಗತಿಯಲ್ಲಿ ತಿಳಿಸ್ತಾನೆ. ಧರ್ಮವನ್ನು ತಿರಸ್ಕರಿಸಿದವನು ಕೆಳಗೆ ಬೀಳ್ತಾನೆ, ನರಕವನ್ನೇ ಅನುಭವಿಸ್ತಾನೆ ಅವನು. ಧರ್ಮ ಮಾಡದ ಜೀವನ, ಮಾನವನ ಜೀವನ ವ್ಯರ್ಥ. ನಾವು ಎಷ್ಟು ವರ್ಷ ಬದುಕ್ತೀವಿ ಅಂತ ಯೋಚನೆ ಮಾಡಿ. ನಾವು 100 ವರ್ಷ ಬದುಕ್ಬೋದು, 70 ವರ್ಷ, 80 ವರ್ಷ, 100 ವರ್ಷ ಬದುಕ್ಬೋದು. ನನಗೆ ಎಷ್ಟು ವರ್ಷ? 60 ವರ್ಷ ಅಥವಾ 70 ವರ್ಷ. ಉಪನಿಷತ್ನಲ್ಲಿ ಬರುತ್ತೆ, ಕುರ್ವನ್ನೇವೇ ಕರ್ಮಾಣಿ ಜಿಜಿವಿಷಯ ಶತಂ ಸಮಾಹ ಅಂತ. ನಾನು 80 ವರ್ಷ ಬದುಕಿದೆ. ಹೌದಪ್ಪ, ನೀನು 80 ವರ್ಷ ಬದುಕಿದೆ. ಹೇಗೆ ಬದುಕದೆ? ನಾನು ಈಗ ಒಂದು 5 ವರ್ಷದಿಂದ ದೇವ್ರ ಪೂಜೆ ಮಾಡ್ತಾ ಇದ್ದೀನಿ, ದೇವ್ರ ಸ್ಮರಿಸ್ತಾ ಇದ್ದೀನಿ, ಒಳ್ಳೆ ಸರ್ಕಾರಗಳು. ನಿನಗಾಗಿರೋ ವಯಸ್ಸು 5 ವರ್ಷ, ಇನ್ನು 70 ವರ್ಷ ವೇಸ್ಟ್. ಅದಕ್ಕೆ ಸಾಯೋ ಕಾಲದಲ್ಲೂ ನಾನು ಮಾಡಲಿಲ್ಲ ಅಂದರೆ ನೀನು ಬದುಕಿದ್ದು ಸತ್ತ ಹಾಗೇನೆ, ಏನು ಉಪಯೋಗ ಇಲ್ಲ ಅಂತಾನೆ. ಹಾಗಿರ ನಾವು ನೋಡಿ ಭಾಳ ಹುಷಾರಾಗಿರಬೇಕು. ನಾವು ನಮ್ಮ ಜನ್ಮದಿನವನ್ನು ಆಚರಿಸ್ತೇವೆ ಅಲ್ವಾ, ಆಯಸ್ಸು ವಯಸ್ಸು. ನಾವು ಜನ್ಮದಿನವನ್ನು ಅನುಭವಿಸ್ಬೇಕಾದ್ರೆ ಭಾಳ ಖುಷಿ ಇರುತ್ತೆ ನಮಗೆ. ಶಾಸ್ತ್ರೋಕ್ತವಾಗಿ ನಾವೇನು ಮಾಡಲ್ಲ, ಶಾಸ್ತ್ರ ವಿರುದ್ಧವಾಗಿ ಎಲ್ಲ ಮಾಡೋದು. ಒಂದು ದಿವಸ ಅವತ್ತು ದೇವರ ಹತ್ರ ಹೋಗಿಬಿಟ್ಟು ಬೇಯಿಸ್ಬಿಟ್ಟು, ನಾನು ಇಷ್ಟು ದಿವಸ ಇಷ್ಟಾಯಿತು ನನಗೆ ವಯಸ್ಸು, ನಾನು ಏನೂ ಮಾಡಲಿಲ್ಲ, ನನ್ನ ಜನ್ಮ ವ್ಯರ್ಥ ಆಯಿತು, ನಾನು ಇನ್ನು ಮುಂದಾದರೂ ಮಾಡ್ತೀನಿ ಸಂಕಲ್ಪ ಮಾಡಿದರೆ ದೇವ್ರ ಪ್ರೀತನ ಆಗ್ತಾನೆ. ಅದು ಬಿಟ್ಬಿಡ್ತೀವಿ. ನಾವು ಅಂಗಡಿಗೆ ಹೋಗಿ ಕೇಕ್ ತಂದುಬಿಡ್ತೀವಿ, ಅದರ ಮೇಲೆ ಹಾಕ್ತೀವಿ, ದೀಪ ಹಾಕ್ತೀವಿ, ಅದನ್ನು ಆರಿಸ್ಬಿಡ್ತೀವಿ. ನಮ್ಮ ದೇಹದಲ್ಲಿ ಜ್ಯೋತಿ ಬೆಳಗಬೇಕಲ್ವ, ಬೆಳಕು ಕಾಣಬೇಕು. ಕತ್ತಲೆ ಹೋಗಿ ನಾವು ಬೆಳಕನ್ನು ಆರಿಸಿ ಕತ್ತಲೆ ಹುಡುಕ್ತೀವಿ. ಹಾಗೆ ನಾವು ಏನು ಮಾಡ್ತೀವಿ, ನಮ್ಮ ಆಯುಷ್ಯು ಇರುತ್ತೆ, ವಯಸ್ಸಿರುತ್ತೆ. ನನಗೆ 30 ವರ್ಷ ಅಂತ ಬರ್ತ್ಡೇ ಮಾಡ್ಕೋತೀನಿ, ನನಗೆ 100 ವರ್ಷ ಅಂತ ತಿಳ್ಕೊಳ್ಳಿ. ವಯಸ್ಸು ವೃದ್ಧಿ ಆಯಿತು ಅಲ್ವಾ, ವಯಸ್ಸು ವೃದ್ಧಿ ಆಯಿತು, ವಯಸ್ಸು ಬೆಳೆಯಿತು, ಆಯುಷ್ ಕಡಿಮೆ ಆಯಿತು. ನೀವು 100 ವರ್ಷ ಇದ್ದರೆ ನೀವು 30 ಆದರೆ 70 ಉಳಿತಿನ್ನ, 35 ಆದರೆ 65 ಉಳಿತು. ಈ ಎಚ್ಚರಿಕೆ ನಮಗೆ ಆಯುಷ್ ಹೋಗ್ತಾ ಇರೋದು ಗೊತ್ತಾಗಲ್ಲ. ಅಯ್ಯೋ ನಾನು 50 ವರ್ಷ ಆಯಿತು, 60 ವರ್ಷ ಆಯಿತು, ನಾನು ಸೀನಿಯರ್ ಸಿಟಿಜನ್, ನನಗೆ ಎಲ್ಲ ಕಡೆ ಕನ್ಫ್ಯೂಷನ್ನು. ಅಯ್ಯೋ ಉಳಿದಿರೋದಿಲ್ಲ 10-15 ವರ್ಷ ಅಷ್ಟೇ. ನಿನಗೆ ಏನು ಮಾಡಿದ್ಯಾ? ದಾಸರು ಕೇಳ್ತಾರೆ, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತಾರೆ ದಾಸರು. ಅದನ್ನು ನಾವು ಸಾರ್ಥಕತೆಯನ್ನು ಪಡ್ಕೊಳ್ಬೇಕು. ಏವಂ ಜಾನನ್ನಿದಂ ಸರ್ವಂ ಸ್ವಹಸ್ತೇನೈವ ದೀಯತಾಂ ಅನಿತ್ಯಂ ಜೀವಿತಂ ಯಸ್ಮಾತ್ ಪಶ್ಚಾತ್ ಕೋಪಿನ ದಾಸ್ಯತಿ. ಪರಲೋಕದ ಸಾಧನವನ್ನು ತಿಳಿದುಕೊಂಡ ಮನುಷ್ಯ ಈ ಜೀವನ ಅನಿತ್ಯವಾಗಿದೆ, ಯಾರೂ ತನಗಾಗಿ ದಾನಗಳನ್ನು ಕೊಡಲಾರರು ಎಂದು ತಿಳಿದು
ತಾನೇ ತನ್ನ ಕೈಯಿಂದಲೇ ದಾನ ಮಾಡಬೇಕು. ತಾನೇ ತನ್ನ ಕೈಯಿಂದಲೇ ದಾನ ಮಾಡಿದರೆ ಅತಿ ಶ್ರೇಷ್ಠ. ಯಾರು ಮಾಡ್ತಾರೆ ಅಂತ ಗೊತ್ತರಿ. ಸಾಯ್ಬೇಕಾದ್ರೆ ಕಾಲದಲ್ಲಿ ಮಕ್ಕಳು ಅಂತವೆ, ಅಪ್ಪ ನೀನು ಬಿಟ್ಟೋಗಿರದೆ ಇಷ್ಟು, ನಿನಗೊಂದು ಗೋದಾನ ದಂಡ ಅಂತವೆ. ಯಾರಿಗೆ ಗೊತ್ತು ಏನೆಲ್ಲಿದೆ ಅಂತಂದು ಕೇಳ್ತಾರೆ. ಅಥವಾ ಮಗ ಮಾಡ್ಲಿಕ್ಕೆ ಆಗತ್ತೋ ಇಲ್ಲ ಮಾಡಬೇಕು ಅಂತ ಮನಸ್ಸಿರೋ ಯಾರಿಗೆ ಗೊತ್ತು. ಮಗನ ಪರಿಸ್ಥಿತಿ ಏನಿರುತ್ತೋ ಯಾರಿಗೆ ಗೊತ್ತು. ಇದ್ದಾಗ ನಾವು ಸಂಕಲ್ಪ ಮಾಡಿ ಗೋದಾನ ಮಾಡಿಬಿಡಬೇಕು. ಯಾವಾಗಲೂ ಒಳ್ಳೆಯ ಕೆಲಸ ಮಾಡಬೇಕಾದರೆ ಈ ಕ್ಷಣದಲ್ಲೇ ಮಾಡಬೇಕು. ಯಾಕೆಂದರೆ ಮನಸ್ಸು ಮರ್ಕಟದ ಥರ, ಈಗ ಇದ್ದಿದ್ದು ಇನ್ನೊಂದು ಸೆಕೆಂಡಿಗೆ ಆಗಿರಲ್ಲ. ಕೆಟ್ಟ ಕೆಲಸ ಮಾಡಬೇಕಾದ್ರೆ ಮುಂದೂಡಬೇಕು. ಮುಂದೆ ಮನಸ್ಸು ಬದಲಾಗ್ಬೋದು, ಆದರೆ ನಾವು ಮಾಡೋದು ರಿವರ್ಸು. ಕೆಟ್ಟ ಕೆಲಸ ಹೀಗೆ ಮಾಡಿಬಿಡ್ತೀವಿ. ನಾಳೆ ದಾನ ಕೊಟ್ಟರೆ ಆಯ್ತು, ನಾಳೆ ಕೊಟ್ಟರೆ ಆಯ್ತು ಅವರಿಗೆ, ನಾಳೆ ಹೋದ್ರೆ ಆಯ್ತು, ನಾಳೆ ತನಕ ಇರ್ತೀನಿ ಅನ್ನೋ ಗ್ಯಾರಂಟಿ ಏನು? ಇದು ನಿಮ್ಗೆ ಹೇಳಿದ್ದೆ. ಯಮಧರ್ಮ ಮಹಾಭಾರತದಲ್ಲಿ ಎಲ್ಲ ರಾಜ್ಯಗಳ ಯುದ್ಧ ಆಗಿ ಎಲ್ಲವನ್ನೂ ಗೆದ್ದು ಧರ್ಮರಾಜ ರಾಜ್ಯ ಆಳ್ತಿರಬೇಕಾದ್ರೆ ಒಬ್ಬ ವಿಪ್ರ ಬರ್ತಾನೆ ಧರ್ಮರಾಜನ ಹತ್ರ. ವಿಪ್ರ ಬಂದ್ಬಿಟ್ಟು ರಾತ್ರಿ ಆಗಿರತ್ತೆ, ಕೇಳ್ತಾನೆ ಧರ್ಮರಾಜನಿಗೆ, ನನ್ನ ಮಗನಿಗೆ ಉಪನಯನ ಮಾಡಬೇಕು, ನನಗೆ ಬಡವ ನಾನು, ನನಗೆ ಏನಾದರೂ ಕೊಡಿ ಅಂತ ಕೇಳ್ತಾನೆ, ದಾನ ಕೊಡಿ ಅಂತ ಕೇಳ್ತಾನೆ. ಧರ್ಮರಾಜ ಹೇಳ್ತಾನೆ, ಈಗ ರಾತ್ರಿ ಆಗಿಬಿಟ್ಟಿದೆ, ಬೆಳಿಗ್ಗೆ ಬಂದ್ಬಿಡು ಅಂತ ಹೇಳ್ತಾನೆ. ಅವನೇನು ಮಾಡ್ತಾನೆ, ಹೋಗಿ ಭೀಮಸೇನ ದೇವರ ಹತ್ರ ಹೋಗ್ತಾನೆ. ಭೀಮಸೇನ ದೇವರು ತಕ್ಷಣ ತಗಲ್ದಿ ಕೊಟ್ಟುಬಿಡ್ತಾರೆ. ಕೊಟ್ಟುಬಿಟ್ಟು ಅವರೇನು ಮಾಡ್ತಾರೆ, ಜೋರಾಗಿ ಗಂಟೆ ಹೊಡಿಸ್ತಾರೆ. ಗಂಟೆ ಹೊಡಿಸಿದ್ರೆ ಅವಾಗೇನಾಗತ್ತೆ ಅಂದರೆ, ಧರ್ಮರಾಜ ಯಾರು ಗಂಟೆ ಹೊಡಿತಾ ಇರೋದು, ಯಾಕೆ ಹೊಡಿತಾ ಇದ್ದಾರೆ, ಭೀಮಸೇನ ಯಾಕೆ ಹೊಡಿತಾರೆ ಕರ್ಕೊಂಬ ಅಂದರೆ ಭೀಮಸೇನ ದೇವರು ಬರ್ತಾರೆ. ಯಾಕಪ್ಪ ನೀನು ಇಷ್ಟು ಸಂತೋಷವಾಗಿದೆಯಾ ಅಂತೇಳಿದ್ರೆ, ನಮ್ಮ ಅಣ್ಣಂಗೆ ನಾಳೆಗಿಂತ ಬದುಕ್ತೀನಿ ಅಂತ ನಂಬಿಕೆ ಇದೆಯಲ್ಲ, ಅದು ಬಹಳ ಆಶ್ಚರ್ಯ, ನನಗೆ ಬಹಳ ಸಂತೋಷ ಆಗೋಯ್ತು. ನಿನಗೆ ನಂಬಿಕೆ ಇದೆಯಲ್ಲ, ನನಗಂತೂ ನಂಬಿಕೆ, ನಾಳೆ ತನಕ ಬದುಕ್ತೀನಿ ಅಂತ, ನಾಳೆ ಗ್ಯಾರಂಟಿ ಇದೆ ನಿನಗೆ. ಅಂತಹ ಧರ್ಮರಾಜನಿಗೆ ಭೀಮಸೇನ ಹೇಳೋ ಉಪದೇಶ ಅದು. ನಮ್ಮಂಥ ಯಗಶ್ಚಿತ್ಮಾನವರು ಈಗ ಮಾಡಬೇಕು ಅಂದ್ರೆ ಈ ಕ್ಷಣದಲ್ಲಿ ಮಾಡಬೇಕು. ಮುಂದಿನ ನಮ್ಮ ಮನಸ್ಸು ಎಲ್ಲಿರುತ್ತೋ ಗೊತ್ತಿಲ್ಲ, ಯಾರು ಏನಾಗಿರ್ತಾರೋ ಗೊತ್ತಿಲ್ಲ. ನಾಳೆ 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 ಅನ್ನುವುದನ್ನು ಒಳ್ಳೆಯ ಕಾರ್ಯ ಮುಂದೆ ಹಾಕೋದು, ಕೆಟ್ಟ ಕಾರ್ಯ ಇವತ್ತೇ ಮಾಡಿಬಿಡೋದು. ಹಾಗೆ ಮಾಡಬಾರದು ಅಂತ ಹೇಳ್ತಾರೆ. ಮೃತನ ಶರೀರ ಮೃತಂ ಶರೀರ ಮುತ್ಸಜ್ಯ ಕಾಷ್ಟಲೋಪ್ಯ ಸಮಂ ಪಿತೌ ವಿಮುಖ ಬಾಂಧವ ಯಾಂತಿ ಧರ್ಮಸ್ಥಮನುಗಚ್ಚತಿ. ಮೃತನ ಶರೀರ ಕಟ್ಟಿಗೆ ಅಥವಾ ಮಣ್ಣಿನ ಹೆಂಟೆಗೆ ಸಮನಾದದ್ದು. ಭೂಮಿಯ ಮೇಲೆ ಬಿಟ್ಟು ಮುಖ ತಿರುಗಿಸಿಕೊಂಡು ಹೊರಟು ಹೋಗ್ತಾನೆ. ಕೇವಲ ಧರ್ಮ ಅವನ ಜೊತೆಯಲ್ಲೇ ಬರುತ್ತೆ, ಆದ್ದರಿಂದ ಧರ್ಮ ಮಾಡಬೇಕು. ಭೂದೇವಿ ಹೇಳ್ತಾಳೆ, ಎಷ್ಟು ರಾಜರು ಬಂದರು ನನ್ನ ಹತ್ರ, ನನ್ನ ಮೇಲೆ ಅಧಿಕಾರ ಮಾಡ್ಕೊಂಡ್ಬಿಟ್ಟು. ಎಷ್ಟು ರಾಜರು ಬಂದರು, ನಂದು ರಾಜ್ಯ ನಂದು ರಾಜ್ಯ ನಂದು ರಾಜ್ಯ ಅಂತ ಸೀಮೆಗಳನ್ನೆಲ್ಲ ಹಾಕ್ಕೊಂಡ್ರು, ಬಾರ್ಡರ್ಗಳನ್ನೆಲ್ಲ ಹಾಕ್ಕೊಂಡ್ರು, ಎಲ್ಲ ಹಾಕ್ಕೊಂಡು ನಾನು ಪ್ರಪಂಚಕ್ಕೆ ಅಧಿಪತಿ, ನಾನು ದೇಶಕ್ಕೆ ಅಧಿಪತಿ ಅಂತ ಕೂಗಾಡಿದ್ರು. ಎಲ್ಲರನ್ನೂ ನಾನು ನುಂಗಾಕ್ಬಿಟ್ಟಿದ್ದೀನಿ ಅನ್ನತ್ತೆ ಭೂಮಿ. ಯಾರ್ದು ಇಲ್ಲ ಭೂಮಿ. ಹಿಂದೆ ಆಳ್ದವರೆಲ್ಲ ಎಲ್ಲಿ ಹೋದ್ರು ಅವರು? ಯಾರ್ದು ಭೂಮಿ? ಭೂಮಿನೇ ಎಲ್ಲರನ್ನೂ ನುಂಗಾಕ್ತು. ನಂದು 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 ಅಂತ ಮೆರೆಯುವವನು ಕೊನೆಗೆ ಏನು ತಗೊಂಡು ಹೋಗಲ್ಲ. ಶರೀರ ಬಿದ್ದಾಗ ಗೃಹಾದರ್ಥ ನಿವರ್ತಂತೆ ಸ್ಮಶಾನಾತ್ ಸರ್ವ ಬಾಂಧವಾ ಶುಭಾಶುಭಂ ಕೃತಂ ಕರ್ಮ ಗಚ್ಚಂತ ಮನುಗಚ್ಚತಿ. ಶರೀರ ಬಿದ್ದಾಗ ಮನೆಯಿಂದ ಧನ, ಸ್ಮಶಾನದಿಂದ ಎಲ್ಲ ಬಾಂಧವರು ದೂರ ಆಗ್ತಾರೆ. ಶರೀರ ಬಿದ್ದು ಅವನಿಗೆ ಅಪ್ಪ ಅಮ್ಮ ಅಂತ ಅಲ್ಲಿ ತನಕ ಅಂತ ಹೇಳ್ತಾರೆ, ತಮ್ಮ ತಂಗಿ ಅಂತ ಹೇಳ್ತಾರೆ. ಅವನು ಸತ್ತು ಹೋದ ಹೆಣ ಅಂತ ಹೊರತು ಅಪ್ಪ ಅಮ್ಮ ಅಂತ ಯಾರು ಅನ್ನೋದು. ಅಷ್ಟೇ ಮನುಷ್ಯನಿಗೆ. ಉಸಿರು ಇರುವವರೆಗೂ ಸಂಬಂಧ. ಉಸಿರು ಹೋದ್ಮೇಲೆ ಅದು ಹೆಣ. ಅಯ್ಯೋ ನಾನು ನಮ್ಮ ಅಪ್ಪ ಅಮ್ಮನ ಪ್ರೀತಿಸ್ತಾ ಇದ್ದೆ, ನಮ್ಮ ಅಪ್ಪ ಎಷ್ಟೋ ಒಳ್ಳೆ ಕೆಲಸ ಮಾಡಿದ್ರು, ಈಗ ಸತ್ತೋಗಿದ್ದಾರೆ, ಒಂದು ರೂಮ್ನಲ್ಲಿ ಒಂದು ವಾರ ಇಟ್ಕೊಂಡ್ಬಿಡೋಣ ಅಂತ ಯಾರು ಇಟ್ಕೊಳ್ತಾರ? ಇಟ್ಕೊಳ್ಳಲ್ಲ ತಾನೆ. ಅದನ್ನು ಫಸ್ಟ್ ಹಾಕುವ ಕಡೆಗೆ ಅಂತಾರೆ. ಈ ಥರ ಮನುಷ್ಯನ ದೇಹ. ಆ ದೇಹದ ಮೇಲೆ ನಾವು ನಾನು ನಮ್ಮವರು ನನ್ನದು ಅನ್ನೋ ಮಮತೆ ಇಟ್ಕೊಂಡ್ಬಿಟ್ಟು ನಾವು ಮೆರಿತೀವಿ. ಮೆರೆಯುವ ಭರದಲ್ಲಿ ಹರಿಯ ಪ್ರಜ್ಞೆ ಇಲ್ಲ. ಯಾರ ನೆನಪಿನಲ್ಲಿ ನಾವು ಮೆರೆಯಬೇಕು, ಹರಿಯ ನೆನಪಿನಲ್ಲಿ ನಾವು ಮೆರೆಯಬೇಕು. ಅದನ್ನು ಬಿಟ್ಟು ಬಿಟ್ಟು ಕ್ಷುಲ್ಲಕ ಜನರ ಬಗ್ಗೆ ನಾವು ಆದರ ಮಾಡಿ ಮೆರೆತೇವೆ. ಇದೆಲ್ಲ ನಮ್ಮ ಪಾರಮಾರ್ಥಿಕ ಸಾಧನಕ್ಕೆ ಅನುಕೂಲ ಆಗಲ್ಲ ಅಂತ ಹೇಳ್ತಾರೆ. ಈ ಶರೀರ ಅಗ್ನಿಯಲ್ಲಿ ದಗ್ಧವಾಗುತ್ತೆ, ಅಗ್ನಿಯಲ್ಲಿ ಭಸ್ಮ ಆಗತ್ತೆ. ಎಷ್ಟೇ ಮನೆ ಕಟ್ಟಿದ್ರು, ಎಷ್ಟೇ ಸೈಟ್ ಒಡೆಯಾಗಿದ್ರು 3 ಅಡಿ 6 ಅಡಿ ಜಾಗ ಅಂತಾರೆ. ನಮಗೆಲ್ಲ 3 ಅಡಿ 6 ಅಡಿ ಜಾಗನೂ ಇಲ್ಲ, ಸುಟ್ಟಾಕ್ಬಿಡ್ತಾರೆ ಅಷ್ಟೇ.
ಅದು ಜಾಗ ಇರಲ್ಲ. ಹಾಗೆ ಎಷ್ಟೇ ಮಾಡಿದ್ರು, ಏನು ರಾಜ್ಯ ಕೋಟಲೆ ಆಳಿದ್ರು ಕೂಡ ಕೊನೆಗೆ ಅದೇನೇ ಹಣೆ ಬರ. ನಮ್ಮ ಜೊತೆಯಲ್ಲಿ ಯಾರು ಬರ್ತಾರೆ? ನಮ್ಮ ಜೊತೆಯಲ್ಲಿ ಯಾರು ಬರ್ತಾರೆ? ಹೆಂಡತಿ ಬರ್ತಾರ, ಮಕ್ಕಳು ಬರ್ತಾರ, ಅಪ್ಪ ಅಮ್ಮ ಬರ್ತಾರ, ಅಥವಾ ಮಕ್ಕಳು ಬರ್ತಾರ? ಎಲ್ಲಿ ತನಕ ಬರ್ಬಹುದು? ಸ್ಮಶಾನದ ತನಕ ಬರ್ಬಹುದು. ಅಯ್ಯೋ ನೀನು ಸಾಯ್ತೀಯ, ನಾನು ಸಾಯ್ತೀನಿ ಅಂತ ಯಾರು ಹಾರ್ತಾರ? ಯಾರೂ ಇಲ್ಲ. ಅಲ್ಲಿ ಹೆಣ ಸುಡಬೇಕು, ಮನೆಗೆ ಬರಬೇಕು, ನನಗೆ ಹಸುವೆ ಆಗಿದೆ, ನಾನು ತಿನ್ನಬೇಕು. ನನ್ನದೇ, ನನ್ನ ಜೊತೆಗೆ ಬರುವುದು ನನ್ನ ಕರ್ಮ. ನನ್ನ ಕರ್ಮ, ಪುಣ್ಯ ಪಾಪಗಳೆಂಬ ಕರ್ಮ ನಮ್ಮ ಜೊತೆಗೆ ಬರುತ್ತೆ. ನಮ್ಮ ಬುದ್ಧಿ ಅದು. ಅದನ್ನು ಕಟ್ಕೊಳ್ಳಿಕ್ಕೆ ನಾವು ಶ್ರಮ ಪಡಬೇಕು ಹೊರತು ಸಂಸಾರ ಬಂಧನದಲ್ಲಿ ಬಿದ್ದು ಬಿಟ್ಟು, ಸಂಸಾರ ಬಂಧನದಲ್ಲಿ ನಾವು ಒಂದಂತೆ ಬಿದ್ದು ಬಿಟ್ಟು, ಆಕರ್ಷಕರಾಗಿ ಮಿಂಚಿನ ಹುಳುಗಳು ಬಿದ್ದಂಗೆ ಬಿದ್ದು ಬಿಟ್ಟು, ಸಂಸಾರದಲ್ಲೇ ಮೈಮರೆತು, ನಿರಂತರವಾಗಿ ಮೈಮರೆತು ನಮ್ಮ ಈ ಜನ್ಮದ ಉದ್ಧಾರಕ್ಕೆ ಕಾರಣ ಆಗುವ ಹರಿಯನ್ನು ಮರೆತರೆ ನಮಗೆ ಅಧೋಗತಿನೇ ನಿಶ್ಚಿತ. ಎಲ್ಲೇ ಇರಲಿ ಅವನು ಪುಣ್ಯ ಪಾಪದ ಫಲವನ್ನು ಅನುಭವಿಸ್ತಾನೆ. ನಾವು ಮಾಡಿದ ಕರ್ಮವನ್ನು ಬೇರೆ ಯಾರೂ ಅನುಭವಿಸ್ಲಿಕ್ಕಾಗಲ್ಲ ರೀ. ನಾನಿದ್ದೀನಿ, ನೀನು ಮಾಡು ಅಂತಾರೆ ಇರಬೇಕಾದ್ರೆ. ನಾನಿದ್ದೀನಿ, ನೀನು ಮಾಡು, ನೋಡ್ಕೊಳ್ತೀನಿ ಅಂತ. ಯಾರು ನೋಡ್ಕೊಳ್ತಾರ ಅಲ್ಲಿ ಬಂದು? ಯಾರೂ ನೋಡ್ಕೊಳ್ಳಲ್ಲ. ನಮ್ಮ ಮಾಡಿದ ಕರ್ಮ ಮಾಡಿದ ಕರ್ಮವೇ ನಮ್ಮನ್ನು ಬೆನ್ನತ್ತೋದು. ಇಲ್ಲದಿದ್ದರೆ ಆಗಲ್ಲ. ಹೇಳ್ತಾರೆ ನೋಡಿ, ಈ ದುಃಖ ಸಾಗರದ ಸಂಸಾರದಲ್ಲಿ ಯಾರು ಯಾರಿಗೂ ಬಂಧು ಅಲ್ಲ. ಯಾರು ಯಾರಿಗೂ ಬಂಧು ಅಲ್ಲ. ಕರ್ಮ ಸಂಬಂಧದಿಂದ ಇಲ್ಲಿಗೆ ನಾವು ಬಂದಿರ್ತೇವೆ, ಕರ್ಮ ಸಂಬಂಧದಿಂದ ಅವರು ಬಂದಿರ್ತಾರೆ. ಕರ್ಮ ಮುಗಿದಾಗ ನಾವು ಅನ್ಯತ್ರ ಹೋಗ್ತೇವೆ. ಈಗ ಬಟ್ಟೆ ಹರಿದಾಗಂತಲೂ ಹೊಸ ಬಟ್ಟೆ ತಗೊಳ್ಳಲ್ವಾ? ಹಾಗೆ ಒಂದು ದೇಹ ಹೋಗಿ ಒಂದು ದೇಹ ಬರುತ್ತೆ. ಯಾರು ಯಾರಿಗೂ ಬಂಧು ಅಲ್ಲ. ಅನಿಮಿತ್ತ ಬಂಧು ಭಗವಂತ. ನಮ್ಮ ಬೆಂಬಿಡದೆ ನಮ್ಮನ್ನು ರಕ್ಷಿಸುವವನು ಭಗವಂತ, ಮುಖ್ಯ ಪ್ರಾಣದೇವರು. ಅವರನ್ನು ಮರೆತು ನಾವು ಎಲ್ಲರನ್ನೂ ಬಂಧುಗಳಿದ್ವಿ. ತಿಂದೋಡಿ ಬಂಧು ಬಳಗ ತಪ್ಪಿಸಿಕೊಂಬರು ಎಂದು ನೋಡೆಚ್ಚರಿಕೆ ಅಂತ ಹೇಳ್ತಾರೆ ದಾಸರು. ಎಂದೆಂದು ಅಗಲದ ಬಂಧು ಶ್ರೀಹರಿ ಎಂದು ನಂಬು ಎಂದೆಚ್ಚರಿಕೆ ಅಂತಾರೆ ದಾಸರು. ಕಾಲನ ದೂತರು ಯಾವಾಗ ಬರುವರೋ ಕಾಣೆ ನೀನೆಚ್ಚರಿಕೆ ಅಂತ ಹೇಳ್ತಾರೆ. ಎಚ್ಚರದಿಂದ ಇರು, ಯಾವಾಗ ಬರ್ತಾರೆ ದೂತರು ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾವು ಎಚ್ಚರದಿಂದ ಇರಬೇಕು. ಹೇಗಿರುತ್ತೆ ಅನ್ನೋದು ಒಂದು ಸುಂದರ ಉದಾಹರಣೆ ಕೊಡ್ತಾರೆ. ಮಾತೃ ಪಿತೃ ಸುತಭ್ರಾತ ಬಂಧು ದಾರಾದಿ ಸಂಗಮ ಪ್ರಪಾಯಮಯ ಬುದ್ಧಂತೂನಾಂ ನದ್ಯಾಂ ಕಾಶ್ಮೌಘವಚ್ಚಲ. ತಾಯಿ, ತಂದೆ, ಪುತ್ರ, ಸೋದರರು, ಬಂಧುಗಳು, ಪತ್ನಿ ಇತ್ಯಾದಿಗಳ ಸಹವಾಸ ಹೇಗಿರುತ್ತೆ ಅಂದರೆ, ಕೆರೆಯ ಹತ್ತಿರ ನೀರಿಗಾಗಿ ಬಂದಿರುತ್ತೆ. ನೀರಿದೆ, ಇಲ್ಲಿ ಕುಡಿಲಿಕ್ಕೆ ಬಂದಿರ್ತಾವ ಪ್ರಾಣಿಗಳು. ನೀರಿನಲ್ಲಿ ತೇರುತ್ತಿರುವ ಕಟ್ಟಿಗೆಗಳ ಗುಂಪುಗಳಂತೆ, ಅರವಟ್ಟಿಗೆಗೆ ನೀರಿಗಾಗಿ ಬಂದ ಜನರಂತೆ ಇರುತ್ತೆ ಈ ಸಂಸಾರ. ಇವರೆಲ್ಲರೂ ಬರೋದು ಅದಕ್ಕೇನೆ, ಕರ್ಮಗಳಿಗೆ. ತಮ್ಮ ತಮ್ಮ ಕರ್ಮಗಳಿಗೆ ತಾವು, ನಮ್ಮ ಕರ್ಮಕ್ಕೆ ಅನುಗುಣವಾಗಿ ನಾವು ಮಕ್ಕಳನ್ನು ಹೊಡೆದಿರ್ತೇವೆ. ತಮ್ಮ ಕರ್ಮಕ್ಕೆ ಅನುಗುಣವಾಗಿ ಅವು ಹುಟ್ಟಿರ್ತವೆ. ಅವರು ಮಾಡಿದ ಕರ್ಮ ಅವರಲ್ಲಿ ನಿಂತು ಭಗವಂತ ಆಡಿಸ್ತಾನೆ ಅವರ ಕರ್ಮಕ್ಕೆ ಆಗಿ. ನಮ್ಮ ಕರ್ಮಗಳನ್ನು ನಾವೇನು ಮಾಡ್ತೀವಿ ಆ ಪ್ರಕಾರನೇ ನಮಗೆ ಬಂಧನ ಸಿಗತ್ತೆ. ಯಾರಿಗೆ ಯಾರುಂಟು ಈ ಸಂಸಾರ ಅಂತ ನೋಡಿ ಅದನ್ನೇ ಹೇಳ್ತಾರೆ ಶಾಸ್ತ್ರದಲ್ಲಿ. ದಾಸರು ಅದನ್ನೇ ಹೇಳಿದ್ದು, ಈ ಶಾಸ್ತ್ರದಲ್ಲಿ ಬಂದಿದ್ದೆ ಹೇಳಿದ್ದು. ಕಸ್ಯ ಪೌತ್ರಶ್ಚ ಕಸ್ಯ ಭಾರ್ಯಾ ಧನಂಚವ ಸಂಸಾರೇ ನಾಸ್ತಿಕ ಕಸ್ಯ ಸ್ವಯಂ ತಸ್ಮಾತ್ ಪ್ರದೀಯತಾಂ. ಯಾರಿಗೆ ಮಗ, ಯಾರಿಗೆ ಮೊಮ್ಮಗ, ಯಾರಿಗೆ ಪತ್ನಿ, ಯಾರಿಗೆ ಹಣ, ಈ ಸಂಸಾರದಲ್ಲಿ ಯಾರಿಗೂ ಯಾರೂ ಇಲ್ಲ. ಆದ್ದರಿಂದ ನಿನಗೋಸ್ಕರ ನೀನೇ ದಾನ ಮಾಡು. ಎಲ್ಲರೂ ತಮಗೋಸ್ಕರನೇ ಜೀವಿಸದ್ರಿ. ಒಬ್ಬರು ಇನ್ನೊಬ್ಬರನ್ನು ಆರಿಸುವ ಜಗತ್ತಿನಲ್ಲಿ ಇನ್ನೊಬ್ಬರಿಗೋಸ್ಕರ ಯಾರೂ ಜೀವಿಸಿಲ್ಲ. ಕೇಳಿ ನೋಡಿಬೇಕಾದ್ರೆ ಇನ್ನೊಬ್ಬರಿಗೋಸ್ಕರ ಯಾರು ಜೀವಿಸಿಲ್ಲ ಅಂತ. ತನಗೆ ಪೆಟ್ಟು ಬಂತು ಅಂದರೆ ಫಸ್ಟ್ ತನ್ನೇ ನೋಡ್ಕೊಳ್ಳೋದು, ಬೇರೊಬ್ಬರನ್ನು ನೋಡ್ಕೊಳ್ಳಲ್ಲ. ತನಗೋಸ್ಕರ ಜೀವಿಸ್ತಾನೆ. ನೀನು ಮಾಡಿದ ಕರ್ಮವನ್ನು ಫಲಿಸಲು ನೀನೇ ಗೋದಾನ ಮಾಡು, ನಿನ್ನ ಕೈಯಿಂದ ದಾನ ಮಾಡು. ಅಯ್ಯೋ ನನಗೆ ಅವೆಲ್ಲ ನಂಬಿಕೆ ಇಲ್ಲ, ಇನ್ನೊಬ್ಬರಿಂದ ದಾನ ಮಾಡಿಸ್ತೀನಿ ಅಂದರೆ ಆಗಲ್ಲ ರೀ. ಅವನಿಂದ ದಾನ ಮಾಡಿಸ್ತೀನಿ ಅಂದರೆ ಆಗಲ್ಲ ರೀ. ಸಾಯ್ಬೇಕಾದ್ರೆ ಮಗ ನೀನು ಮಾಡು, ಅಪ್ಪ ನೀನು ಮಾಡು, ನಿನ್ನಿಂದ ದಾನ ಮಾಡಿಸ್ತೀನಿ ಅಂದರೆ ಅವನು ಉದ್ಧಾರ ಆಗ್ತಾನೆ, ಇವನು ಉದ್ಧಾರ ಆಗ್ತಾನೆ ಕೈಯಿಂದ ಮಾಡಿ. ಆ ಥರ ಇರಬೇಕು.
ಎಲ್ಲಿಯವರೆಗೆ ನೋಡಿ, ಎಲ್ಲಿಯವರೆಗೆ ಈಗ ವಯಸ್ಸಾಗಿದೆ, ಯೌವನ ಕಾಲದಲ್ಲಿದ್ದರೂ ದುಡಿತಾ ಇದ್ರು, ವಯಸ್ಸಾಗಿದೆ, ಹಣ ಇರಲ್ಲ. ಯಾವಾಗ ತಮ್ಮ ಕೈಯಲ್ಲಿ ಹಣ ಇತ್ತೋ ಆವಾಗ ದಾನ ಮಾಡಿಬಿಡ್ಬೇಕು. ನಾಳೆ ದುಡ್ಡೆಲ್ಲ ಹೋಗ್ಬಿಟ್ಟಿರುತ್ತೆ, ಮಕ್ಕಳು ಇಸ್ಕೊಂಡಿರ್ತಾರೆ, ಬ್ಯಾಂಕ್ ಬ್ಯಾಲೆನ್ಸ್ ನಿಲ್ಲಿರುತ್ತೆ, ಕೊಡಬೇಕು ಅಂದ್ರೆ ಮಕ್ಕಳನ್ನು ಕೇಳಬೇಕು. ಮಕ್ಕಳಂತಾರೆ, ಅಪ್ಪ ನಿನ್ ದುಡ್ಡಿನ ಬೆಲೆನೇ ಗೊತ್ತಿಲ್ಲ, ದಾನ ಕೊಡುವಂತೀಯ, ಯಾವನ್ ನೋಡಿದ್ದಾನೆ ದಾನ ಕೊಟ್ರೆ ಅಂತ ಹೇಳಿ ಅಂತ. ಈ ಥರ ನಿನ್ನ ಕೈಯಲ್ಲಿ ದುಡ್ಡಿದ್ದಾಗ, ನೀನು ದುಡ್ಡಿಗೆ ಹಣವು ನಿನ್ನ ಅಧೀನವಾಗಿದ್ದಾಗ ಯೋಗ್ಯ ವಿಪ್ರರಿಗೆ ದಾನ ಮಾಡು. ಹಣ ನಿಮ್ಮ ಹತ್ರ ಇಲ್ಲ ಅಂದರೆ, ಮಗನ ಹತ್ರ ಇದೆ, ಮಗಳ ಹತ್ರ ಇದೆ, ಇನ್ಯಾತ್ರ ಇದೆ ಅಂದರೆ, ಅಮ್ಮ ದಾನ ಮಾಡ್ಬೇಕು ನಾನು ಕೊಡು ಅಂದರೆ, ಕೊಡಲ್ಲ ಅಂದರೆ ನಿಮಗೆ ಅಂತ ಅಧಿಕಾರ ಇಲ್ಲ ಹೇಳಲಿಕ್ಕೆ, ಅದು ಬರೋಲ್ಲ. ನಿನಗೋಸ್ಕರ ನೀನೇ ದಾನ ಮಾಡಬೇಕು. ನನಗೆ ಬಹಳ ಹಣ ಬಂದಿದೆ, ಅಲ್ಲ ನಾವೆಷ್ಟು ಕಷ್ಟಪಡ್ತಾ ಇದ್ದೀವಿ, ಅವ್ರು ಎಷ್ಟು ಶ್ರೀಮಂತರಾಗಿದ್ದಾರೆ, ಏನು ಮಾಡೇ ಇಲ್ಲ ಅಂದರೆ ಹಿಂದಿನ ಜನ್ಮಾಂತರಗಳಿಗೆ ಅವ್ರು ಮಾಡಿದ ದಾನದ ಫಲ ಈಗ ಶ್ರೀಮಂತರಾಗಿದ್ದಾರೆ ಅವರು. ಈ ಜನ್ಮದಲ್ಲಿ ದಾನ ಮಾಡಿದರೆ ಮುಂದಿನ ಜನ್ಮಕ್ಕರಿ, ಹಿಂದಿನ ಜನ್ಮದಲ್ಲಿ ಮಾಡಿದ್ದು ಬಂತೀಗ ಹಿಂದಿನ ಜನ್ಮಗಳಿಗೆ, ಈ ಜನ್ಮದಲ್ಲಿ ಮಾಡಿದರೆ ಮುಂದಿನ ಜನ್ಮಗಳಿಗೆ ಬರುತ್ತೆ. ಧರ್ಮಕ್ಕೋಸ್ಕರ ಹಣವನ್ನು ದಾನ ಮಾಡು, ಪಾತ್ರರಿಗೆ ದಾನ ಮಾಡು, ಸತ್ಪಾತ್ರರಿಗೆ ದಾನ ಮಾಡಬೇಕು, ದುಪಾತ್ರರಿಗೆ ದಾನ ಮಾಡಬಾರದು. ನೀವು ದಾನ ಮಾಡಿದ ಹಣದಿಂದ ಒಬ್ಬ ಕೊಲೆಗಡಿಗನು ಹೋಗಿ ಕೊಲೆಯನ್ನು ಮಾಡಿದ ಅಂದರೆ ಕೊಲೆ ಮಾಡಿದ ಪಾಪಕ್ಕೆ ನೀವು ಭಾಗಿಯಾಗ್ತೀರಾ, ಪಾಪಕ್ಕೆ ನೀವು ಭಾಗಿಯಾಗ್ತೀರಾ. ಸತ್ಪಾತ್ರರಿಗೆ ದಾನ ಮಾಡಬೇಕು. ಧರ್ಮ ಮೋಕ್ಷಕ್ಕೆ ಕಾರಣ ಆಗುತ್ತೆ, ಆದ್ದರಿಂದ ಧರ್ಮವನ್ನು ಆಚರಿಸಬೇಕು. ಆಸಕ್ತ್ಯ ಶ್ರದ್ಧೆಯ ಧಾರ್ಯತೆ ಧರ್ಮೋ ಬಹುಭಿರ್ನಾರ್ಥ ರಾಶಿಭಿ ನಿಶ್ಚಿಚ್ಚಿನಾ ಹಿ ಮುನಿಯ ಶ್ರದ್ಧಾವಂತೋ ದಿವಂಗತಾ. ಆಸಕ್ತ್ಯ ಬುದ್ಧಿ ಅಂದರೆ ಧರ್ಮವನ್ನೇ ಧರಿಸುತ್ತೆ ಹೊರತು ಬಹಳವಾದ ಹಣದ ರಾಶಿಯನ್ನಲ್ಲ. ಧನಹೀನರಾದ ಋಷಿಗಳು ಸ್ವರ್ಗಲೋಕಕ್ಕೆ ಹೋಗಿದ್ದಾರೆ, ಅದೆಲ್ಲ ವಿವರಣೆ ಇದೆ. ಪುತ್ರಂ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಮಶ್ನಾಮಿ ಪ್ರಯತಾತ್ಮನಃ. ಭಗವಂತ ಹೇಳ್ತಾನೆ, ಯಾರು ಭಕ್ತಿಯಿಂದ ತುಳಸಿ ಪತ್ರ, ಹೂವು, ಹಣ್ಣು, ನೀರು ಇವುಗಳನ್ನು ನನಗೆ ಸಮರ್ಪಿಸ್ತಾರೋ ಆ ಪವಿತ್ರಾತ್ಮನ ಭಕ್ತಿಯಿಂದ ಕೊಟ್ಟಿದ್ದನ್ನು ನಾನು ಸ್ವೀಕರಿಸ್ತೇನೆ. ಅಂದರೆ ತುಳಸಿ ಪತ್ರ ನಿಷಿದ್ಧವಲ್ಲದ ಪತ್ರಗಳು, ಪುಷ್ಪಗಳು ಸುವಾಸನೆ ಭರಿತ ಪುಷ್ಪಗಳು ಮಾತ್ರ, ನೀರು ಈ ಭಕ್ತಿಯಿಂದ ನೀಡಿದರೆ ನಾನು ಸ್ವೀಕರಿಸ್ತೇನೆ. ಹಾಗಂದ್ರೆ ನನ್ನ ಹತ್ರ ಎಷ್ಟು ದುಡ್ಡಿದೆಯಪ್ಪ, ನಾನು ಕೃಷ್ಣ ಹೇಳ್ಬಿಟ್ಟಿದ್ದಾನೆ, ನಾನು ತುಳಸಿ ದಳ ಹಾಕ್ಬಿಡ್ತೀನಿ ಅಂದರೆ ಕೃಷ್ಣ ಒಪ್ಪಲ್ಲ ರೀ. ಏನು ಇಲ್ಲ ಅಂದರೆ ಇದನ್ನು ಭಕ್ತಿಯಿಂದ ಕೊಡು, ಇಲ್ಲ ಅಂದರೆ ಅದನ್ನು ಭಕ್ತಿಯಿಂದ ಕೊಡು. ನೀನು ಇದನ್ನು ಭಕ್ತಿಯಿಂದ ಕೊಟ್ಟು ಅದು ಇಲ್ಲೆಲ್ಲ ಇಲ್ಲ ಅಂದಾಗ ಅದನ್ನು ಟೆಕ್ಸ್ಟ್ ಕಸ್ಕೊಂಡ್ಬಿಡ್ತಾನೆ ಅವನು. ನೀನು ಕೊಟ್ಟೇನು ಉಪಯೋಗ, ನಿಧಾನನೇ ಮಾಡಲಿಲ್ಲ, ನನಗೆ ಅರ್ಪಿಸಲೇ ಇಲ್ಲ. ಅದಕ್ಕೋಸ್ಕರನೇ ತುಳಸಿ ದಳ ಹಾಕ್ತೀಯ, ಈಗ ಮುಂದೆ ಆ ತುಳಸಿಗೂ ಕಷ್ಟಪಡಬೇಕಾಗತ್ತೆ ಅಂತ ಹೇಳ್ತಾನೆ. ಪುಷ್ಪ ಹಾಕಬೇಕು. ಪುಷ್ಪ ಹಾಕಬೇಕು ಅಂದರೆ ಒಂದು ಎಚ್ಚರಿಕೆ ಇರಬೇಕು ನಮಗೆ. ಕೊಂಡುಕೊಂಡ ಪುಷ್ಪಗಳನ್ನು ಹಾಕುವುದು ಸಲ್ಲದು. ಈಗ ಬೇರೆ ದಾರಿ ಇಲ್ಲ, ಹಾಕ್ತಾರೆ. ಮನೆಯಲ್ಲಿ ಬೆಳೆದಿದ್ದ 1-2 ಪುಷ್ಪಗಳನ್ನೇ ಹಾಕಿದರೆ ಸಾಕು. ತುಳಸಿಯನ್ನು ಅಷ್ಟೇ, ಮನೆಯಲ್ಲಿ ಬೆಳೆದ ತುಳಸಿಯನ್ನೇ ಹಾಕಬೇಕು. ಆಮೇಲೆ ಪುಷ್ಪಗಳನ್ನು ಬೇರೆಯವರ ಮನೆಯಲ್ಲಿಂದ ಗಿಡದಿಂದ ಕಿತ್ಕೊಂಡು ಬಂದಿದ್ರೆ ಹಾಕಬಾರದು. ಬೇರೆಯವರ ಮನೆಯಲ್ಲಿ ಬೇರೆಯವರ ಅನುಮತಿ ಪಡೆಯದೇನೆ ಪುಷ್ಪವನ್ನು ಕದ್ದು ಹಾಕಿದರೆ ಕಳ್ಳತನದ ದೋಷ ಬರುತ್ತೆ. ನೀವು ಕಳ್ಳತನದಿಂದ ಪುಷ್ಪ ತಂದು ಭಗವಂತನಿಗೆ ಹಾಕ್ತೀರಾ, ಭಗವಂತ ಒಪ್ಪಲ್ಲ ಆ ಪುಷ್ಪನ. ಬೇರೆಯವರ ಮನೆಯಲ್ಲಿ ಪುಷ್ಪ ಕೀಳಬೇಕಂದ್ರೆ ನೀವು ಅವ್ನು ಕೇಳಬೇಕು, ದೇವ್ರ ಪೂಜೆನ ತಗೊಂಡು ಅವರು ಕೊಡಲ್ಲ ಅಂದರೆ ಬಿಟ್ಟು ಬರಬೇಕು. ನಾವು ಭಾಳ ಜನ ನೋಡ್ತೀವಿ, ಅದು ಅಭ್ಯಾಸ. ಹೋಗ್ತಾ ಇರ್ತಾರೆ ರೋಡ್ನಾಗೆ, ಯಾವುದೋ ಒಂದು ಹೂ ಚಿತ್ತ ಕಿತ್ಕೋಬ ಹಾಕು, ಮಾಡಬಾರ್ದು ಹಾಗೆ. ಸಾವಿರಾರು ವಿಧಿಗಳಿದ್ದಾವೆ ಅದಕ್ಕೆ. ಮನೆಯಲ್ಲಿ ಬೆಳೆಸಿ 2 ಪುಷ್ಪ ಆದರೂ ಸಾಕು ಭಗವಂತನಿಗೆ ಹಾಕಿ. ಬೇರೆಯವರ ಮನೆಯಿಂದ ಪುಷ್ಪ ತರಬೇಕಾದರೆ ಅವರನ್ನು ಕೇಳಿ ಅವರ ಅನುಮತಿ ಪಡೆದು ತರಬೇಕು. ಸುಮ್ಮನೆ ಹೋಗ್ತಾ ವಾಕಿಂಗ್ ಹೋಗ್ತಾ 4 ಹತ್ಕೊಂಡು ಬಂದ್ಬಿಡೋದು, ಗಿಡದಲ್ಲಿ ಮನೆ ಹೊರಗಡೆ ಇರುತ್ತೆ, ಬಿದ್ದಿರುತ್ತೆ, ಅವರೇನು ಉಪಯೋಗಿಸಲ್ಲ, ನಾವು ಉಪಯೋಗಿಸ್ಬಿಡ್ತೀವಿ ಅಂತ. ಹಾಗಾಗಲ್ಲ, ಅದು ಕಳ್ಳತನ ಮಾಡಿದಾಗತ್ತೆ. ನಮ್ಮದಲ್ಲದ ವಸ್ತು ಅಲ್ವಾ, ನಮ್ದಲ್ಲ ಅಲ್ವಾ ಅದು. ನೀವು ಕಳ್ತನ ಮಾಡಿ ಇನ್ನೊಬ್ರಿಗೆ ಕೊಟ್ಟರೆ ಏನಾಗತ್ತೆ? ಕಳ್ತನ ಮಾಡೋ ಒಂದು ದುಡ್ಡು ದಾನ ಮಾಡಿದ್ರಾಗತ್ತಾ? ಇಲ್ಲ. ಭಗವಂತ ಹೇಳ್ತಾನೆ, ಅಂಥ ಪುಷ್ಪಗಳಿಂದ ನಾನು ಒಪ್ಪಲ್ಲ. ಫಲ ಹಣ್ಣು ಕೊಡಿ,
ನಿಷಿದ್ಧವಾದ ಹಣ್ಣು ಬಿಟ್ಟು ಶಾಸ್ತ್ರದಲ್ಲಿ ವಿಹಿತವಾದ ಫಲಗಳನ್ನು ಕೊಡಿ. ನೀರು ಕೊಡಿ, ಭಕ್ತಿಯಿಂದ ನೀಡಿ ಭಗವಂತನಿಗೆ. ನೀನು ಕೊಟ್ಟಿದ್ದು ಭಗವಂತ ನಿನಗೆ ಅರ್ಪಿಸ್ತಾ ಇದ್ದೇನೆ, ನಂದಲ್ಲ ಇದು, ನಾನು ಕೊಡ್ತಾ ಇದ್ದೀನಿ ಅಂದರೆ ಮುಗಿದೋಯ್ತು, ಕೊಟ್ಟಿದ್ದು ಆಯಿತು, ಎಲ್ಲನೂ ಹೋಯ್ತು. ನೀನು ಕೊಟ್ಟಿದ್ದು ನಿನಗೆ ಅರ್ಪಿಸ್ತಿದ್ದೇನೆ. ಅದು ಹರಿಕರಾಮರ ಸಾಲ ಕೇಳಿದಿರ, ನನ್ನಲ್ಲಿ ನಿಂತು ಭಗವಂತ ನನ್ನ ತತ್ವಾಭಿಮಾನಿಗಳ ಅಂತರ್ಯಾಮಿಯಾಗಿ ನನ್ನ ಅಲ್ಲಿರುವ ಮುಖ್ಯ ಪ್ರಾಣದ ಅಂತರ್ಯಾಮಿಗೆ ಭಗವಂತ ನನಗೆ ಹೂವೇರಿಸಲಿಕ್ಕೆ ಬಂದ, ಹೂವೇರಿಸ್ದೆ. ಇಲ್ಲ, ಕೈ ಹಿಂಗಿರುತ್ತೆ, ಹಿಂಗೆ ಇರುತ್ತೆ ಅಷ್ಟೇ. ನಾನು ಏನೂ ಸ್ವತಂತ್ರ ಅಲ್ಲ, ನೀನೇ ಏರಿಸ್ದಿ, ನೀನೇ ಅದನ್ನು ತಗೊಂಡು ನನ್ನ ಹತ್ರ ನಿಂತ್ಬಿಟ್ಟು ನನಗೆ ಫಲ ಕೊಡ್ತಾ ಇದೀಯ ಅಷ್ಟೇನೆ. ಅದು ನಿನ್ನ ಕರುಣೆ. ಒಂದು ಕ್ಷಣನೂ ನಮಗೆ ಒಂದು ಚೂರು ಒಂದು ಎಷ್ಟು ಕಾಲನೂ ನಮಗೆ ಸ್ವತಂತ್ರ ಇಲ್ಲೇ ಇಲ್ಲ. ಭಗವಂತನ ಬಿಟ್ಟು ಅಧೀನ ನಮ್ಗೆ ಇಲ್ಲೇ ಇಲ್ಲ, ಅಧೀನರೇ ನಾವು, ಸ್ವತಂತ್ರ ಅಲ್ಲೇ ಅಲ್ಲ. ಹಾಗಾಗಿ ನಾವು ಏನು ತೆಗೆದುಕೊಂಡ್ರೂ ಭಗವಂತ ಇರ್ತಾನೆ. ಭಗವಂತನ ಹೂವನ್ನು ಅರ್ಪಿಸಬೇಕಾದ್ರೆ ಭಗವಂತನೇ ಅದರಲ್ಲಿರ್ತಾನೆ. ಆ ಹೂವಿನಲ್ಲಿರುವ ಹೂವು ಏನು ಆಕಾರದಲ್ಲಿರುತ್ತೋ ಭಗವಂತ ಅದೇ ಆಕಾರದಲ್ಲಿರ್ತಾನೆ. ಆ ಆಕಾರಕ್ಕೂ ಪ್ರತಿಮೆಯಲ್ಲಿರುವ ಭಗವಂತನ ಆಕಾರಕ್ಕೂ ಶಾಲಿಗ್ರಾಮದಲ್ಲಿರುವ ಭಗವಂತನ ಆಕಾರಕ್ಕೂ ಅದರಲ್ಲಿ ಆಹ್ವಾನ ಮಾಡಿದ ನಮ್ಮ ಬಿಂಬರೂಪನಿಗೂ ಐಕ್ಯ ಮಾಡಬೇಕು. ಐಕ್ಯ ಮಾಡಿದರೆ ಆವಾಗ ಪುಷ್ಪ ಅರ್ಪಿಸಿದ, ಫಲ ಅರ್ಪಿಸಿದ ಪೂರ್ತಿ ಫಲ ನಮಗೆ ಸಿಗುತ್ತೆ. ಸುಮ್ಮನೆ ಹಿಂಗೇರಿಸ್ತೆ ಮನಸ್ಸೆಲ್ಲ ಇರುತ್ತೆ, ಆ ಕಡೆ ಎಲ್ಲ ಇರುತ್ತೆ, ಅದಷ್ಟೇನೆ. ಲಕ್ಷ ಪುಷ್ಪಾರ್ಚನೆ ಮಾಡಿದ್ರು ಒಂದು ಪುಷ್ಪನರ ಅನುಸಂಧಾನದಿಂದ ಹೋಗಿರುತ್ತಲ್ಲ ಗೊತ್ತಿಲ್ಲ. ಒಂದು ಪುಷ್ಪ ಏರಿಸಿ, ಮನಸ್ಸಿನಿಂದ ಅನುಸಂಧಾನ ಮಾಡಿ ಏರಿಸಿ. ಒಂದು ತುಳಸಿ ಏರಿಸಿ. ತುಳಸಿನಲ್ಲಿ ಎಷ್ಟು ರೂಪಗಳಿದ್ದಾವೆ ಅಂತ ಹೇಳಿದ್ದಾರೆ? 5317 ರೂಪಗಳು ತುಳಸಿನಲ್ಲಿ ಭಗವಂತಂದು. ಶಾಲಿಗ್ರಾಮದಲ್ಲಿ 5535 ರೂಪಗಳು, ಪ್ರತಿಮೆಯಲ್ಲಿ 513 ರೂಪಗಳು, ಹೂವಿನಲ್ಲಿ 163 ರೂಪಗಳು. ಅದನ್ನು ಹೇಳಿಬಿಟ್ಟು ಈಗ ನಮಗೆಲ್ಲ ರೂಪಗಳ ನೆನಪಿಗಳ ನಮ್ಮ ಚಿಂತನೆ ಇಲ್ಲ. 5535 ಸಾಲಿಗ್ರಾಮದಲ್ಲಿದೆ, ಸಾಲಿಗ್ರಾಮದಲ್ಲಿ ಇದೆ. ತುಳಸಿನಲ್ಲಿ 5317 ರೂಪ ಇದೆ. ಈ ರೂಪಕ್ಕೂ ಅಲ್ಲಿರೋ ರೂಪಕ್ಕೂ ಐಕ್ಯ ಚಿಂತನೆ ಮಾಡಿ. ಪ್ರತಿಮೆಯಲ್ಲಿರುವ ನಮ್ಮ ಬಿಂಬ, ಸಾಲಿಗ್ರಾಮದಲ್ಲಿರುವ ರೂಪಕ್ಕೂ ನಮ್ಮಲ್ಲಿರುವ ಬಿಂಬರೂಪಿಗೂ ಐಕ್ಯ ಚಿಂತನೆ ಮಾಡಿ. ನನ್ನ ಬಿಂಬರೂಪ ಬೇರೆ, ಸಾಲಿಗ್ರಾಮದಲ್ಲಿರುವ ಭಗವಂತನ ರೂಪ ಬೇರೆ ಅಂತ ಚಿಂತನೆ ಮಾಡಬಾರ್ದು. ಎಲ್ಲ ಒಂದೇ ಚಿಂತನೆ ಮಾಡಿ ಹಾಕಿ. ಆವಾಗೇನಾಗತ್ತೆ? ಆವಾಗ ಆತ್ಮ ಸಮರ್ಪಣೆ ಅಂತ ಅನ್ಸುತ್ತೆ. ನಾವು ಹಾಕಬೇಕು, ಆ ಥರ ಪೂಜೆ ಮಾಡಬೇಕು. 1-2 ನಿಮಿಷ ಮಾಡಿ ಪೂಜೆನ ಸಾರ್ಥಕ. 4 ತಾಸು ಕುತ್ಕೊಂಡು ಮಾಡಿದ್ರು ಆ ಥರ ಪೂಜೆ ಮಾಡಿಲ್ಲ ಅಂದರೆ ಅದು ಏನಾಗತ್ತೆ? ಸುಮ್ಮನೆ ಮನೆ ತಟ್ಟೆ ಮೇಲೆ ಕುತ್ಕೊಂಡು ಕಾಲಲ್ಲಾಡಿಸ್ತಾರೆ ನೋಡಿ, ಆ ಥರ ವೇಸ್ಟ್ ಅದು. ಆ ತರಹ ಮಾಡಬೇಕಾಗತ್ತೆ ಪೂಜೆನ. ಭಗವಂತ ಭಕ್ತಿಯಿಂದ ಸ್ವೀಕರಿಸಿದ್ರೆ ಒಪ್ತಾನೆ. ಭಕ್ತಿ ಅಲ್ಲದೆ ಧನದ ರಾಶಿ ಅವನಿಗೆ ಬೇಡ. ಅವನಿಗೆ ಯಾಕೆ ಧನದ ರಾಶಿ ಬೇಕು? ಅವನು ಕೊಟ್ಟಿದ್ದೇ ತಾನೇ ಅವನ ಹತ್ರ. ಯಾರಿಗಾದರೂ ಏನಾದರೂ ಬೇಕು ಅಂದರೆ ಅವನ ಹತ್ರ ಇಲ್ದಿರೋದು ಬೇಕು. ಅವನ ಹತ್ರ ಎಲ್ಲನೂ ಇದೆ, ಅವನಿಗೇನು ಬೇಕು? ಈ ಭೂಮಿಯಲ್ಲಿ ಧರ್ಮಾತ್ಮಾಚ ಸಪುತ್ರೋ ವೈ ದೈವತೈರಪಿ ಪೂಜ್ಯತೆ ದಾಪಯೇದ್ಯಸ್ತು ದಾನಾನಿ ಪಿತರಂ ಹಿ ಆತುರಂ ಭುವಿ. ಪಿತೃವಿನ ಮರಣ ಕಾಲದಲ್ಲಿ ಯಾವ ಪುತ್ರ ಅವರಿಂದ ದಾನ ಕೊಡಿಸ್ತಾನೋ ಅವನು ದೇವತೆಗಳಿಂದಲೂ ಪೂಜಿಸಲ್ಪಡ್ತಾನೆ. ಧರ್ಮರಾಜ ಬಂದು ಕರ್ಕೊಂಡು ಹೋಗ್ತಾನೆ ಅವನಿಗೆ. ಧರ್ಮದ ಮುಖ ಯಮಧರ್ಮಂದು ಅವರಿಗೆಲ್ಲ. ನಮಗೆಲ್ಲ ಯಮನ ಮುಖ, ಭಯಂಕರವಾದ ಮುಖ. 32 ತೋಳುಗಳು, 32ರಲ್ಲಿ ವಿವಿಧ ಆಯುಧಗಳು, ಕ್ರೂರ ಮುಖ, 3000 ಯೋಜನ ಅಗಲವಾದ ದೇಹ. ನೋಡಿದರೆ ನಡೆದು ಬಿಡಬೇಕು. ಆ ಥರ ನಮ್ಮ ಪಾಪಿಗಳಿರುತ್ತೆ. ಪಿತೃಗಳಿಗಾಗಿ ಹಣವನ್ನು ಪುತ್ರ ಸತ್ಪಾತ್ರದಲ್ಲಿ ಸಮರ್ಪಿಸಿದರೆ ಪೌತ್ರ ಸುಪುತ್ರರೊಂದಿಗೆ ತಾನೂ ಪವಿತ್ರನಾಗ್ತಾನೆ. ಪಿತು ಶತಗುಣಂ ಪುಣ್ಯಂ ಸಹಸ್ರಂ ಮಾತುರೇವಚ ಭಗನಿ ದಶಸಹಸ್ರಂ ಸೋದರೇ ದತ್ತಮಕ್ಷಯಂ. ತಂದೆಯ ಉದ್ದೇಶದಿಂದ ದಾನ ಕೊಡಿಸಿದರೆ 100 ಪಟ್ಟು ಪುಣ್ಯ ಬರುತ್ತೆ. ಗರ್ಭಧಾರಣೆ ಪೋಷಣೆ ಮಾಡಿದ ತಾಯಿಯ ಸಲುವಾಗಿ ದಾನ ಮಾಡಿದರೆ 1000 ಪಟ್ಟು ಪುಣ್ಯ ಬರುತ್ತೆ. ದಯಾಮೂರ್ತಿಯಾದ ಸೋದರಿಯ ಉದ್ದೇಶವಾಗಿ ಮಾಡಿದರೆ 10,000 ಪಾಲು ಬರುತ್ತೆ. ಸೋದರನ ಉದ್ದೇಶಿಸಿ ಮಾಡಿದ ದಾನ ಅಕ್ಷಯ ಆಗತ್ತೆ. ಯಾರನ್ನು ಉದ್ದೇಶಿಸಿ ದಾನ ಮಾಡಲಾಗುತ್ತೋ ಅವರಿಗೆ ತೊಂದರೆಯಾಗಲಿ ಯಾವುದೂ ಉಂಟಾಗುವುದಿಲ್ಲ. ಅವನಿಗೆ ಮರಣಕಾಲದಲ್ಲಿ ಯಮದೂತರಿಂದಾಗುವ ಭಯವೂ ಉಂಟಾಗುವುದಿಲ್ಲ.
ಒಂದು ವೇಳೆ ಪುತ್ರರು ಮರಣ ಕಾಲದಲ್ಲಿ ದಾನ ಮಾಡಲ್ಲ, ಲೋಭವಶರಾಗಿ ದುಡ್ಡು ಖರ್ಚಾಗ್ಬಿಡುತ್ತೆ, ಏನು ಮಾಡಬೇಕು? ನಾಳೆ ನಾವೇನು ಮಾಡಬೇಕು? ಈಗ ದಾನ ಮಾಡಿಬಿಟ್ರೆ ನಮಗೆ ದುಡ್ಡಿಗೆ ಗತಿ ಇಲ್ಲ ಅಂತ ದಾನ ಮಾಡಲಿಲ್ಲ ಅಂದರೆ ಅಂತಹ ಕುಪುತ್ರರು ತಾವು ಮರಣ ಹೊಂದಿದಾಗ ನಾನಾ ವಿಧವಾದ ದುಃಖ ಸುಖವನ್ನು ಅನುಭವಿಸ್ತಾರೆ. ಅದಕ್ಕೋಸ್ಕರನೇ ದಾನಗಳನ್ನು ನಾವು ಮರಣ ಕಾಲದಲ್ಲಿ ಮಾಡಿಸಬೇಕು. ತಂದೆ ತಾಯಿಗಳಿಗೆ ಯಾರಾದರೂ ಬಂಧುಗಳಿದ್ದರೂ ಅವರಿಗೆ ನಾವು ದಾನ ಮಾಡಿಸಬೇಕು. ದಾನ ಮಾಡುವುದು ಸತ್ಪಾತ್ರರಿಗೆ ಮಾಡಬೇಕು. ದಾನ ಮಾಡಿದರೆ ದಾನ ಮಾಡಿದ ಫಲ ಬರುತ್ತೆ, ಅವರು ಉದ್ಧಾರ ಆಗ್ತಾರೆ, ನಾವು ಉದ್ಧಾರ. ಆದರೆ ಒಂದು ಎಚ್ಚರಿಕೆ ಇರಬೇಕು, ಯಾವುದೇ ತಂದೆ ತಾಯಿಗಳಿದ್ದರೂ ಅವರಿಗೆ ನೀವು ದಾನ ಮಾಡಿದರೆ, ಅವರು ನಾಸ್ತಿಕರಾಗಿದ್ದರೆ, ಅವರು ದೇವರನ್ನು ನಂಬದೇ ಇದ್ದರೆ, ಅವರು ವಿಷ್ಣು ದ್ವೇಷಿ ಆಗಿದ್ದರೆ, ಗುರು ಹಿರಿಯ ದ್ವೇಷಿ ಆಗಿದ್ದರೆ ಅವರಿಗೇನು ಆ ದಾನದ ಫಲ ಕೊಟ್ಟರು. ಭಗವಂತನ ಭಕ್ತಿಯ ಮುಂದೆ ಭಗವಂತ ಏಕಾದಶ ಸ್ಕಂದದಲ್ಲಿ ಹೇಳ್ತಾನೆ ಭಾಗವತದಲ್ಲಿ, ಯಥಾಗ್ನಿಶುತಮಿದ್ದಾರ್ಚೆ ಕರೋತ್ಯೇ ದಾಂಸಿ ಭಸ್ಮಸ ತಥಾ ಮದ್ವಿಷಯ ಭಕ್ತಿ ಉದವೈ ಸಾಂಸಿ ಕೃತ್ನಶಃ. ಉರಿಯುವಂತಹ ಬೆಂಕಿಯ ಕಟ್ಟಿಗೆ ಹೇಗೆ ಸುಟ್ಟು ಹೋಗುತ್ತೋ ನನ್ನ ನಾಮಸ್ಮರಣೆಯಿಂದ ಸಕಲ ಪಾಪಗಳು ಸುಟ್ಟು ಹೋಗ್ತವೆ ಅಂತ ಭಗವಂತ ಹೇಳ್ತಾನೆ. ಈ ತರಹ ಇವೆಲ್ಲವನ್ನೂ ಸುಟ್ಟು ಹೋಗೋದಕ್ಕೂ ಹರಿಭಕ್ತಿ ಬೇಕು. ಹರಿಯ ದ್ವೇಷಿಯಾಗಿ ಹರಿಯ ಭಕ್ತರ ದ್ವೇಷಿಯಾದವರಿಗೆ ಯಾವ ದಾನದ ಫಲವೂ ತಟ್ಟೋದಿಲ್ಲ. ಇದೆಲ್ಲ ಮನುಷ್ಯ ದೇವರನ್ನು ನಂಬಿರ್ತಾನೆ ಅಂಥವನಿಗೆ ಮಾತ್ರ ಇದು. ನಾಸ್ತಿಕರಾದವರಿಗೆ, ದೇವರ ದ್ವೇಷಿಗಳಿಗೆ, ಸದ್ಭಕ್ತರ ದ್ವೇಷಿಗಳಿಗೆ, ಬ್ರಾಹ್ಮಣರ ದ್ವೇಷಿಗಳಿಗೆ, ಸಜ್ಜನರ ದ್ವೇಷಿಗಳಿಗೆ ಇದು ಎಂದೆಂದೂ ಇದು ನಾಶ ಮಾಡೋದಿಲ್ಲ. ಹರಿಯೇ ಒಪ್ಪೋದಿಲ್ಲ ಅದನ್ನು. ಮುಖ್ಯ ಪ್ರಾಣನನ್ನು ದ್ವೇಷ ಮಾಡಿದವರಿಗೆ, ಎಲ್ಲ ದೇವತೆಗಳನ್ನು ದ್ವೇಷ ಮಾಡಿದವರಿಗೆ, ಆ ತರಹದ ಜನರನ್ನು ಭಗವಂತ ಎಂದೂ ರಕ್ಷಿಸೋದಿಲ್ಲ. ಅವರಿಗೆ ಅವರ ಶಾಸ್ತಿಯನ್ನೇ ಕೊಡುತ್ತಾನೆ ಅಂತ ಹೇಳಿಬಿಟ್ಟು ಭಗವಂತ ಹೇಳ್ತಾನೆ. ಈ ತರಹ ಆತುರ ದಾನಗಳನ್ನು ನಾವು ಮಾಡಬೇಕು ಅಂತ ಹೇಳಿದಾಗ ಗರುಡ ಮತ್ತೆ ಪ್ರಶ್ನೆ ಮಾಡ್ತಾನೆ, ಹೇ ಪ್ರಭೋ, ಕಥಿತಂ ಭವತಾ ಸಮ್ಯಕ್ ದಾನ ಮಾತುರ ಕಾಲಿಕಂ ಮ್ರಿಯಮಾಣಸ್ಯ ಯತ್ಕೃತ್ಯಂ ತದೀ ದಾನೀಂ ಮೊದ ಪ್ರಭೋ. ಅಂತ್ಯಕಾಲದಲ್ಲಿ ಮಾಡಬೇಕಾದ ದಾನಗಳನ್ನು ಬಹಳ ಚೆನ್ನಾಗಿ ಹೇಳ್ಬಿಟ್ಟಿದೀಯಾ. ಈಗ ಮರಣ ಸಮೀಪಿಸಿದ ಕಾಲದಲ್ಲಿ ಮಾಡಬೇಕಾದ ಕರ್ಮ ಏನು ಅದನ್ನು ಹೇಳು ಅಂತ ಗರುಡದೇವರು ಕೇಳ್ತಾರೆ. ಗರುಡದೇವರು ಕೇಳೋದು ನಮಗೋಸ್ಕರನೇ, ಅವ್ರಿಗೇನಲ್ಲ. ಅದಕ್ಕೆ ಭಗವಂತ ಹೇಳ್ತಾನೆ, ಶೃಣುತ್ತಾಕ್ಷ್ಯ ಪ್ರವಕ್ಷ್ಯಾಮಿ ದೇಹ ತ್ಯಾಗಸ್ಯ ತದ್ವಿಧಂ ಮೃತಾಯೇನ ವಿಧಾನೇನ ಸದ್ಗತಿಮ್ಯಾಂತಿ ಮಾನವಾ. ಯಾವ ವಿಧಿಯಿಂದ ಮಾನವ ಮರಣ ಹೊಂದಿದ ಮೇಲೆ ಸದ್ಗತಿ ಪಡೆಯುತ್ತಾನೋ ಆ ದೇಹ ತ್ಯಾಗದ ವಿಧಿಯನ್ನು ನಾನು ನಿನಗೆ ಹೇಳ್ತೇನೆ, ಕೇಳು ಅಂತ ಹೇಳ್ತಾರೆ. ಕರ್ಮಯೋಗಾದ್ಯದಾ ದೇಹಿ ಮಂಚತ್ಯತ್ರ ನಿಜಂ ಪುಪುಃ ತುಳಸಿ ಸನ್ನಿಧೌ ಕುರ್ಯಾನ್ ಮಂಡಲಂ ಗೋಮಯೇನತು. ಯಾವಾಗ ದೇಹಿಯ ಕರ್ಮಗಳ ಫಲವಾಗಿ ನನ್ನ ತ್ಯಾಗ ದೇಹ ಮಾಡ್ತಾನೋ ಆಗ ಮನೆಯ ಮುಂದೆ ತುಳಸಿ ಗಿಡ ಇರಬೇಕು. ತುಳಸಿ ಗಿಡದ ಹತ್ತಿರ ಗೋಮಯದಿಂದ ಮಂಡಲವನ್ನು ಮಾಡಬೇಕು. ಮಂಡಲವನ್ನು ಮಾಡಿ ಅವನನ್ನು ಮಲಗಿಸಬೇಕು. ಯಾವ ಸ್ಥಳದಲ್ಲಿ ಪಾಪ ದೋಷ ಭಯಗಳನ್ನು ನಾಶ ಮಾಡುವ ಸಾಲಿಗ್ರಾಮ ಶಿಲೆ ಇರುತ್ತೋ ಅದರ ಹತ್ತಿರ ಮರಣ ಹೊಂದಿದರೆ ಜೀವನ ನಿಶ್ಚಯವಾಗಿಯೂ ಮುಕ್ತಿಯಾಗ್ತಾನೆ. ಇದೆಲ್ಲ ನಮಗಾಗಲ್ಲ ರೀ, ನಾವು ಹೋಗೋದೇ ಹಾಸ್ಪಿಟ್ಲಿಗೆ. ಅವನು ವೆಂಟಿಲೇಟರ್ ಹಾಕಬೇಕು, ಅವನು ಹೇಳಿದಾಗ ನಾವು ಸತ್ವಿ ಅಷ್ಟೇ. ಅವನು ಯಾವಾಗ ಸತ್ತಿರ್ತೀವೋ ದೇವರೇ ಬಲ್ಲ, ಡಾಕ್ಟ್ರಿಗೆ ಗೊತ್ತದು. ಹಾಗಾಗಿ ತುಳಸಿ ಕೆಲವರು ಮನೆಯಲ್ಲಿ ಮರಣ ಮಾಡೋದಕ್ಕೆ ಇಚ್ಛಿಸಲ್ಲ. ಯಾಕೆ ಅಂತಂದರೆ ಮನೆಯ ಮುಂದೆ ತುಳಸಿ ಗಿಡ ಬೆಳೆಸಬೇಕು. ಯಾಕಂದರೆ ತುಳಸಿಯ ಸಮ್ಮುಖದಲ್ಲಿ ಅವನಿಗೆ ದರ್ಬೆ ಹಾಕಿಬಿಟ್ಟು ಅವನಿಗೆ ಮಲಗಿಸಿಬಿಟ್ಟು ಜೀವ ಹೋಯಿತು ಅಂದರೆ ಬಹಳ ಉತ್ತಮ ಗತಿ ಅವನಿಗೆ. ತಿಲಾಶ್ಚೈವ ವಿಕೀರ್ಯಾತ ಧರ್ಮಾಶ್ಚೈವ ವಿನಿಕ್ಷಿಪೇ ಸ್ಥಾಪಯೇದಾಸನೆ ಶುಭ್ರೆ ಶಾಲಗ್ರಾಮ ಶಿಲಾಂತದ ಶಾಲಗ್ರಾಮ ಶಿಲಾಯತ್ರ ಪಾವದೋಷ ಭಯಾಪಹ ತತ್ಸನ್ನಿಧಾನ ಮರಣಾನ್ ಮುಕ್ತಿರ್ಜಂತೋ ಸುನಿಶ್ಚಿತಾಹ. ಯಮನ ಪುಸ್ತಕದಲ್ಲಿ ಏನೇನಿದೆ ಪಾಪಗಳೆಲ್ಲವೂ ತುಳಸಿ ದರ್ಶನದಿಂದ ನಾಶ ಆಗುತ್ತೆ. ತುಳಸಿ ವನ ದರ್ಶನ ಮಾಡಿದರೆ ಗೋಕೋಟಿ ದಾನ ಮಾಡಿದ ಫಲ ಬರೀ ತುಳಸಿ ದರ್ಶನದಿಂದ ಬರುತ್ತೆ. ತುಳಸಿ ಗಿಡ ಎಲ್ಲಿರುತ್ತೋ ಅಲ್ಲಿ ಪಿಂಡ ಪ್ರದಾನ ಮಾಡಿದರೆ ಮೃತರಿಗೆ ಸರ್ವ ಪಾಪ ವಿಮುಕ್ತಿ ಆಗತ್ತೆ. ಅಲ್ಲಿ ತುಳಸಿ ವನದಲ್ಲಿ ಭಗವಂತನ ವಾಸ ಇರುತ್ತೆ. ತುಳಸಿಯ ಬುಡದಲ್ಲಿ ಸರ್ವ ತೀರ್ಥಗಳೂ ಇರ್ತಾವೆ. ಮಧ್ಯದಲ್ಲಿ ಸರ್ವ ದೇವತೆಗಳು, ಅಗ್ರಭಾಗದಲ್ಲಿ ಸರ್ವ ದೇವತೆಗಳು ಇರ್ತಾರೆ. ಅದು ಹೇಗೆ ಹುಟ್ಟು ತುಳಸಿ? ಸಮುದ್ರ ಮಥನದ ಕಾಲದಲ್ಲಿ ಭಗವಂತನ ಆನಂದ ಬಾಷ್ಪ ಆ ಅಮೃತ ಕಲಶದ ಮೇಲೆ ಬಿದ್ದು ತುಳಸಿ ಆವಾಗ ಜನನ ಆಗತ್ತೆ.
ಮಾಂಸದಿಂದವನು ಸುರಾಪಾನಿಯು ನೀಚ ಸಂಘ ಮಾಡಿದನು, ಕಿವಿಯಲ್ಲಿ ತುಳಸಿ ದಳ ಧರಿಸಿದ ಮಾತ್ರಕ್ಕೆ ಪವಿತ್ರ. ತುಳಸಿ ದಳ ಧರಿಸಿದಕ್ಕೆ ಪವಿತ್ರ ಆಗ್ತಾನೆ ಕರೆಕ್ಟು, ಮತ್ತು ತುಳಸಿ ದಳ ತೆಗೆದು ಹೋಗಿ ತಿನ್ನಬಾರ್ದು, ಹಾಗಿರ್ಬೇಕು. ತುಳಸಿಯ ಮೂಲ ಮೃತ್ತಿಗೆ ಧರಿಸಿದವನನ್ನು ನೋಡಲು ಯವನು ಶಕ್ತನಾಗಲಾರ. ತುಳಸಿಗೆ ನಾವು ಬೆಳಿಗ್ಗೆ ಎದ್ದು ಶುಚಿಯಾಗಿ ಒಂದು ಸ್ವಲ್ಪ ನೀರನ್ನು ತೆಗೆದುಕೊಂಡು ಬಿಟ್ಟು ತುಳಸಿ ಬುಡಕ್ಕೆ ಹಾಕಿ ತುಳಸಿಯ ಮೃತ್ತಿಕೆಯನ್ನು ಹಣೆಗೆ ಹಚ್ಚಿಕೊಂಡು ಬಿಟ್ರೆ ನಮಗೆ ಅನಂತ ಫಲ ಸಿಗತ್ತೆ. ಅದು ಪ್ರತಿ ದಿವಸ ಮಾಡುವುದು. ಅದು ಅದೇ ಹೇಳ್ತಾರೆ 5317 ರೂಪಗಳಿಂದ ತುಳಸಿಯಲ್ಲಿ ಭಗವಂತ ಇರ್ತಾನೆ ಅಂತ. ಗೋಮಯದಿಂದ ಸರ್ವತ್ರ ಮಂಡಲಯುಕ್ತ, ಗೋಮಯದಿಂದ ಮಂಡಲ ಮಾಡಬೇಕು. ತುಳಸಿ ವೀಟಪಚ್ಚಯ ತತ್ರಾಸ್ತಿ ಭವತಾಪಹ ತತ್ರೈವ ಮರಣಾನ್ಮುಕ್ತಿ ಸರ್ವದಾ ದಾನ ದುರ್ಲಭ. ಸಂಸಾರದ ತಾಪ ನಾಶ ಮಾಡುವಂತಹದ್ದು ತುಳಸಿ ಗಿಡದ ನೆರಳು. ಅಲ್ಲಿ ಮರಣ ಹೊಂದಿದರೆ ದಾನಗಳಿಂದ ಹೊಂದಿದ ದುರ್ಲಭದ ಮುಕ್ತಿಯನ್ನು ಜೀವ ಪಡಿತಾನೆ ಅಂತ ಹೇಳ್ತಾರೆ. ಯಾರ ಮನೆಯಲ್ಲಿ ತುಳಸಿ ಗಿಡ ಇದೆಯೋ ಅವರ ಮನೆ ತೀರ್ಥಕ್ಷೇತ್ರ. ಒಂದು ಏನಂತಂದರೆ ಶೋಚನೀಯ ಸಂಗತಿ ಅಂದರೆ ನಮ್ಮ ಭಾಳ ಜನಗಳ ಮನೆಗಳಲ್ಲಿ ತುಳಸಿ ಗಿಡನೇ ಇರೋದು. ಎಲ್ಲಿರುತ್ತೆ ತುಳಸಿ ಗಿಡ? ಯಾವುದೋ ಫ್ಲಾಟ್ನಲ್ಲಿ ಇರ್ತೀವಿ, ತುಳಸಿ ಗಿಡ ಹಾಕಲ್ಲ ನಾವು. ಬೇಕಾದ್ರೆ ಹೂವಿನ ಗಿಡ ಎಲ್ಲ ಚೆನ್ನಾಗಿ ಬೆಳೆಸ್ಬಿಡ್ತೀವಿ. ಬೇಕಂದರೆ ಇವೆಲ್ಲ ಏನೇನು ಔಷಧಿಗೆ ಮೈಗೆ ಹಚ್ಕೊಳ್ಳೋದು, ಮೇಕಪ್ ಹಚ್ಕೊಳ್ಳೋದು, ಇಂಥ ಗಿಡಗಳನ್ನೆಲ್ಲ ಬೆಳೆಸ್ಬಿಡ್ತೀವಿ. ಮುಳ್ಳಿನಿಂದ ಗಿಡಗಳನ್ನ ತುಳಸಿ ಗಿಡ ಬೆಳೆಸಲ್ಲ. ತುಳಸಿ ಗಿಡ ಬೆಳೆಸಬೇಕು. ತುಳಸಿ ದಳವನ್ನು ಬಾಯಲ್ಲಿಟ್ಕೊಂಡು ಎಳ್ಳು ದರ್ಭೆಗಳ ಆಸನದ ಮೇಲೆ ಮರಣ ಹೊಂದ ಮನುಷ್ಯ ಪುತ್ರಹೀನನಾಗಿದ್ದರೂ ನಿಸ್ಸಂದೇಹವಾಗಿ ವಿಷ್ಣುಪುರಕ್ಕೆ ಹೋಗ್ತಾನೆ ಅಂತ ಹೇಳ್ತಾರೆ. ಸಾಲಿಗ್ರಾಮದ ಹತ್ತಿರವೇ ಪಿಂಡ ಪ್ರದಾನ ಮಾಡಬೇಕು ಅಂತ ಇದೆ. ಬಹಳ ಅತ್ಯಂತ ಪವಿತ್ರವಾದ ವಸ್ತುಗಳು 3: ಶಿಲಾಹ ಪವಿತ್ರಾಹ ಸ್ತ್ರಿವಿಧಾಹ ಸರ್ವಾಶ್ಚ ತುಳಸೀರಪಿ ನರಂ ನಿವಾರಯಂತ್ಯತೆ ದುರ್ಗಂತಿ ಯಾಂತ ಮಾತುರಂ. ಎಳ್ಳು, ದರ್ಬೆ, ತುಳಸಿದಳ ಈ 3 ಪವಿತ್ರವಾದ ವಸ್ತುಗಳು ಮನುಷ್ಯನ ದುರ್ಗತಿಯನ್ನು ಪಡೆಯುವುದನ್ನು ನಿವಾರಿಸುತ್ತೆ. ಭಗವಂತ ಹೇಳ್ತಾನೆ, ಮಮ ಸ್ವೇದ ಸಮುದ್ಧೂತ ಯತಸ್ತೆ ಪಾವನಾಸ್ತಿಲ ಅಸುರ ದಾನವ ದೈತ್ಯ ವಿದ್ರವಂತಿ ತಲೈಸ್ತತ. ಎಳ್ಳು ನನ್ನ ಬೆವರಿನಿಂದ ಹುಟ್ಟಿದೆ. ಭಗವಂತನ ಯಜ್ಞವರಾದ ಭಗವಂತನ ಬೆವರಿನಿಂದ ಹುಟ್ಟಿರೋದು ಎಳ್ಳು. ಅದರಿಂದ ಅದು ಪವಿತ್ರ ಆಗಿದೆ. ಎಳ್ಳಿಂದ ಅಸುರು ದಾನವರು ಓಡಿ ಹೋಗ್ತಾರೆ. ಅವನ ಭಗವಂತನ ರೋಮಗಳೇ ದರ್ಬೆಗಳು. ಯಜ್ಞವರ ಅವತಾರ ಮಾಡಿದಾಗ ಈ ದರ್ಬೆ ಏನು ಬರುತ್ತೆ? ಭಗವಂತನ ರೋಮಗಳು. ಅವನ ಸ್ಪರ್ಶನ ಮಾತ್ರದಿಂದಲೇ ಮಾನವರು ಸ್ವರ್ಗಕ್ಕೆ ಹೋಗ್ತಾರೆ. ಒಂದು ದರ್ಬೆ ತಗೊಂಡ್ರೆ ಅದರ ಮೂಲದಲ್ಲಿ ಬ್ರಹ್ಮ, ಮಧ್ಯದಲ್ಲಿ ಜನಾರ್ದನ, ಗರ್ಭೇತಿಯಲ್ಲಿ ಶಂಕರ ನೆಲೆಸಿರ್ತಾನೆ. ಈ ರೀತಿ 3 ದೇವತೆಗಳು ದರ್ಬೆಯಲ್ಲಿ ಇರ್ತಾರೆ. ಆದ್ದರಿಂದ ದರ್ಬೆ, ಅಗ್ನಿ, ಮಂತ್ರ, ತುಳಸಿ, ಬ್ರಾಹ್ಮಣ, ಗೋವು ಇವುಗಳನ್ನು ಮತ್ತೆ ಮತ್ತೆ ಕಾಡದಲ್ಲಿ ಉಪಯೋಗಿಸಿದರೂ ಅವು ಅಶುದ್ಧ ಆಗೋದಿಲ್ಲ. ಪಿಂಡದ ಮೇಲಿಟ್ಟ ದರ್ಬೆಯನ್ನು ಮತ್ತೆ ಉಪಯೋಗಿಸ್ತೀನಿ ಅಂದ್ರೆ ಅದು ಬರಲ್ಲ, ಅದು ಪವಿತ್ರ ಆಗಿರುತ್ತೆ. ಪ್ರೇತ ಭೋಜನ ಮಾಡಿದ ವಿಪ್ರನು ನಿರ್ಮಾಲ್ಯನು. ಪ್ರತ್ಯಕ್ಷಗೆಲ್ಲ ಕೂಡಿಸ್ತಾರಲ್ಲ, ಪ್ರೇತ ಭೋಜನ ಮಾಡ್ತಾರಲ್ಲ, ಆ ಮನುಷ್ಯ ನಿರ್ಮಾಲ್ಯ. ಸಾಯಬೇಕಾದ್ರೆ ಆ ಮನುಷ್ಯ ಗೋಮಯೇನೋಪಲಿಪ್ತೇಸ ದರ್ಭಾಸ್ತರಣ ಸಂಸ್ಕೃತೆ ಭೂತಲೇ ಹಿ ಆತುರಂ ಕುರ್ಯಾದ ಅಂತರಿಕ್ಷಂ ವಿವರ್ಜಿತ್. ಹಸುವಿನ ಸಗಣಿಯಿಂದ ನೆಲವನ್ನು ಸಾರಿಸಿಬಿಟ್ಟು ದರ್ಬೆಗಳನ್ನು ಹರಡಿ ಸಂಸ್ಕಾರ ಮಾಡಿ ಮರಣಕ್ಕೆ ಇನ್ನೇನು ಮರಣ ಹೊಂತಾನೆ ಅನ್ನೋವನ್ನ ಭೂಮಿಯ ಮೇಲೆ ಮಲಗಿಸಬೇಕು, ಮಂಚದ ಮೇಲೆ ಮಲಗಿಸಬಾರದು. ಬ್ರಹ್ಮ, ವಿಷ್ಣು, ರುದ್ರ ಎಲ್ಲ ದೇವರುಗಳು ಯಜ್ಞೇಶ್ವರ ಮಂಡಲದ ಮೇಲೆ ನೆಲೆಸಿರ್ತಾರೆ. ಆದ್ದರಿಂದ ಮಂಡಲವನ್ನು ಮಾಡಲೇಬೇಕು. ಸರ್ವತ್ರ ವಸುಧಾಭೂತ ಲೇಪೋ ಯತ್ರ ನ ವಿದ್ಯತೆ ಯತ್ರ ಲೇಪ ಕುತಸ್ತತ್ರ ಪುನರ್ಲೇಪೇನ ಶುದ್ಧತಿ. ಭೂಮಿಯು ಎಲ್ಲೆಡೆ ಪವಿತ್ರ ಆಗಿರುತ್ತೆ, ಆದರೆ ಒಂದು ಬಾರಿ ಸಾರಿಸಿದರೆ ಪುನಃ ಸಾರಿಸಿದರೆ ಮಾತ್ರ ಪವಿತ್ರ ಆಗತ್ತೆ. ರಾಕ್ಷಸರು, ಪಿಶಾಚಿಗಳು, ಭೂತಗಳು, ಪ್ರೇತಗಳು, ಯಮದೂತರು ಇವರು ಲೇಪಿಸಲ್ಪಡದಿರುವ ಜಾಗ, ಯಾವ ಗೋಮಯ ಲೇಪಿಸಿರಲ್ವ ಆ ಜಾಗದಲ್ಲಿ ಮತ್ತು ಭೂಮಿಯ ಎತ್ತರದಲ್ಲಿರುವ ಮಂಚ ಇಟ್ಟಿದ್ರೆ ಅವರು ಪ್ರವೇಶಿಸ್ತಾರೆ. ಆದ್ದರಿಂದ ಅಗ್ನಿಹೋತ್ರ ಆಗಲಿ, ಶ್ರಾದ್ದ ಆಗಲಿ, ಬ್ರಾಹ್ಮಣರ ಭೋಜನ ಆಗಲಿ, ದೇವತಾ ಪೂಜೆ ಆಗಲಿ ಮಂಡಲ ಮಾಡದೇ ಇರುವ ಭೂಮಿಯ ಮೇಲೆ ಮಾಡಬಾರದು. ಮಂಡಲ ಮಾಡಬೇಕು ಅಂತ ಮರಣ ಹೊಂದಿತಿರುವವನು ಅಂತಹ ನೆಲದ ಮೇಲೆ ಇಡಲೇಬಾರದು.
ಯಾರು ಮರಣ ಹೊಂದ್ತಾ ಇರ್ತಾರೋ ಅವನ ತುಟಿಗಳ ಮೇಲೆ ಬಂಗಾರ ಅಥವಾ ರತ್ನವನ್ನಿಟ್ಟು ಸಾಲಿಗ್ರಾಮ ರೂಪವಾದ ವಿಷ್ಣುವಿನ ಪಾದೋದಕ ಇರ್ತಾನೆ, ಮನೆಯಲ್ಲಿ ತೀರ್ಥ ಇರ್ತಾನ, ಅವನ ಬಾಯಿಗೆ ಹಾಕಬೇಕು ತೀರ್ಥನ. ಒಂದು ಸಾಲಿಗ್ರಾಮದ ಮೇಲೆ ಬಿದ್ದ ಒಂದು ಬಿಂದು ಹನಿಯನ್ನು ಯಾರು ಸೇವಿಸ್ತಾರೋ ಅವನು ಎಲ್ಲ ಪಾಪಗಳಿಂದ ಮುಕ್ತರಾಗಿ ವೈಕುಂಠಕ್ಕೆ ಹೋಗ್ತಾನೆ ಅಂತ ಇದೆ. ಆ ನಂತರ ತೀರ್ಥವನ್ನು ಕೊಟ್ಟ ನಂತರ ಗಂಗಾಜಲವನ್ನು ಕೊಡಬೇಕು. ಎಲ್ಲ ತೀರ್ಥಗಳಲ್ಲಿ ಮಾಡಿದ ಸ್ನಾನ ದಾನಗಳ ಮಹಾಪುಣ್ಯ ಫಲವನ್ನು ಕೊಡುವಂಥದ್ದಾಗುತ್ತೆ. 1000 ಚಾಂದ್ರಾಯಣ ವ್ರತವನ್ನು ಮಾಡಿದವನ ಫಲ ಗಂಗಾಜಲವನ್ನು ಕುಡಿದವನಿಗೆ ಬರುತ್ತೆ. ಅದು ಸಮ ಆಗಲ್ಲ ಅಂತ ಹೇಳ್ತಾರೆ. ಹೀಗೆ ಯಾರು ಮರಣಕಾಲದಲ್ಲಿರ್ತಾರೋ ಅವರಿಗೆ ಏನು ಮಾಡಬೇಕು ಅನ್ನೋ ಕರ್ತವ್ಯಗಳನ್ನು ಭಗವಂತ ತಿಳಿಸ್ತಾ ಇರ್ತಾನೆ. ಗರುಡನಿಗೆ ಹೇಳಿಬಿಟ್ಟು ಅದನ್ನು ಮುಂದಿನ ಭಾಗವನ್ನು ನಾಳೆ ಚಿಂತನೆ ಮಾಡೋಣ ಎನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ ಭಾರತೀಯ ಕ್ಷಿಪಣ ಅಂತ ಲಕ್ಷ್ಮೀನಾರಾಯಣನಿಗೆ ಅರ್ಪಿಸೋಣ.